ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬ್ಬಿ ಪವರ್ಡ್ ಬೈ ಹುಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ಸ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ದಸರಾ ಹಬ್ಬದ ವಿಶೇಷ ಕಾರ್ಯಕ್ರಮ. ಒಗ್ಗಂಡಬ್ಬಿಯ ಆತ್ಮೀಯ ಎಲ್ಲ ವೀಕ್ಷಕರಿಗೂ ಸಹ ದಸರಾ ಹಬ್ಬದ ಶುಭಾಶಯಗಳು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ದಸರಾ ಅಂದ ತಕ್ಷಣ ಕರ್ನಾಟಕದ ನಾಡ ಹಬ್ಬ. ಈ ಹಬ್ಬ ಅಂದ ತಕ್ಷಣ ಜ್ಞಾಪಕ ಬರೋದು ಮೈಸೂರು ಜೊತೆಗೆ ಅಂಬಾರಿ ಜೊತೆಗೆ ಆನೆಗಳ ಸಾಲು, ಅದ್ರ ಮೇಲೆ 750 ಕೆಜಿಯ ಅಂಬಾರಿಯ ಒಳಗೆ ತಾಯಿ ಚಾಮುಂಡೇಶ್ವರಿ ದೇವಿಯ ವಿಗ್ರಹ. ಇದೆಲ್ಲ ನೋಡ್ಬೇಕು ಅಂದ್ರೆ ಮೈಸೂರಿಗೆ ಹೋಗ್ಬೇಕು, ಆ ಮೈಸೂರಿನ ಜಾತ್ರೆನ ನೋಡ್ಬೇಕು. ಅದ್ ನೋಡೋದೇ ಒಂದು ಹಬ್ಬ ನಮ್ಗೆ. ಓಕೆ, ಇಂಥ ನಾಡ ಹಬ್ಬ ದಿನ ಇವತ್ತಿನ ದಿನ ನಾವು ಇದು ನೆನ್ಸ್ಕೊಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮದಲ್ಲಿ ವಿಶೇಷ ಏನು ಮುರಳಿಯವರು, ಯಾರನ್ನ ಕರೆಸ್ತಾ ಇದ್ದೀರಾ, ಯಾವ ಅಡುಗೆಗಳನ್ನ ನಮಗ್ ತೋರಿಸ್ತಾ ಇದ್ದೀರಾ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮೈಸೂರಿನವರೇ ಆದಂತಹ ಸುಚಿತ್ರ ಅವರು ಬಂದು ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಸಿಹಿನ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಜನ ನಿರೀಕ್ಷೆನೂ ಇಟ್ಕೊಂಡಿರ್ತಾರೆ. ದಸರಾ ಹಬ್ಬ, ವಿಜಯದಶಮಿ ಬಂದಿದೆ. ಜೊತೆಗೆ ಈ ನವರಾತ್ರಿ ಹಬ್ಬದಲ್ಲಿ ಸಾಕಷ್ಟು ವಿಶೇಷವಾದಂತ ಅಡುಗೆಗಳನ್ನ ನಾವು ತೋರಿಸಿದೀವಿ. ಗೊಂಬೆ ಕೂರಿಸಿರ್ತಾರೆ, ಗೊಂಬೆಗಳ ಮುಂದೆ ಸಾಕಷ್ಟು ದಿನ ಒಂದೊಂದು ಪ್ರಸಾದ ನೈವೇದ್ಯಗಳನ್ನ ಇಡ್ತಾರೆ. ಆ ನೈವೇದ್ಯಗಳನ್ನ ತೋರಿಸ್ಕೊಂಡ್ ಬಂದಿದ್ದೀವಿ. ಇವತ್ತು ಆಯುಧ ಪೂಜೆ, ನಾಳೆ ವಿಜಯದಶಮಿಗೆ ವಿಶೇಷವಾದ ಅಡುಗೆಗಳನ್ನ ತೋರಿಸಬಾರ್ದ ಮುರಳಿಯವರು ಅಂತ ಕೇಳಿದರೆ, ವಿಶೇಷವಾದ ಅಡುಗೆ ಮಾಡ್ಲಿಕ್ಕೋಸ್ಕರ ವಿಶೇಷವಾದ ಜನಗಳು ನಮ್ಮ ಜೊತೆಗಿದ್ದಾರೆ. ಮತ್ತೊಮ್ಮೆ ನಮ್ಮ ಎಲ್ಲ ಒಗ್ಗರಣೆ ಡಬ್ಬಿಯ ವೀಕ್ಷಕರಿಗೆ ದಸರಾ ಮಹೋತ್ಸವದ ಶುಭಾಶಯಗಳು ತಿಳಿಸಿ ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಚಿತ್ರ ಅವ್ರನ್ನ ಕರೆಸಿ ನಮ್ಮ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಸುಚಿತ್ರ ಅವರೇ ನಮಸ್ಕಾರ, ಬನ್ನಿ. ನಮಸ್ಕಾರ ಮುರಳಿ. ನಮಸ್ಕಾರ ಸುಚಿತ್ರ ಅವರೇ. ನಿಮ್ಗೂ ಹಾಗೂ ನಮ್ಮ ವೀಕ್ಷಕರಿಗೂ ದಸರಾ ಹಬ್ಬದ ಶುಭಾಶಯಗಳು. ನೀವು ಬಂದಿದ್ದು ಮೈಸೂರೇ ನಮ್ಮ ಅಡುಗೆ ಮನೆ ಬಂದು ಖುಷಿ ಆಯ್ತು ಸುಚಿತ್ರ ಅವರೇ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಚಿತ್ರ ಅವರು ಬಂದಿದ್ದಾರೆ. ಅದ್ಭುತವಾದ ಅಡುಗೆಗಳನ್ನ ಮಾಡಿ ತೋರಿಸ್ತಾರೆ. ಮೈಸೂರಿನಲ್ಲೇ ಹುಟ್ಟಿ, ಮೈಸೂರಿನಲ್ಲೇ ಬೆಳೆದು, ಮೈಸೂರಿನಲ್ಲೇ ಓದಿ ಇವತ್ತು ಬೆಂಗಳೂರಿಗೆ ಬಂದು ಒಗ್ಗರಣೆ ಡಬ್ಬಿಲಿ ನಿಂತ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ ಸುಚಿತ್ರ ಅವರು. ಅಂದ್ರೆ ಮೈಸೂರಿನ ವಿಶೇಷ ತೋರಿಸ್ತಾ ಬಿಡ್ತಾರಾ ಅಂತ ನಾವೆಲ್ಲ ಅನ್ಕೊಂಡಿದೀವಿ. ಓಕೆ ಸುಚಿತ್ರ ಅವರೇ, ಏನ್ ಮಾಡ್ತಾ ಇದ್ದಾರೆ ಇವತ್ತು ದಸರಾ ಹಬ್ಬ ವಿಶೇಷ. ಓಕೆ, ಸಿಹಿಯಿಂದ ಶುರು ಮಾಡ್ಬೇಕು ಅಂತ ಯಾವಾಗ್ಲೂ ಹೇಳ್ತೀನಿ. ಹೌದು, ಅದರಿಂದ ಖರ್ಜೂರದ ಪಾಯಸ ಮಾಡಿ ತೋರಿಸ್ತಾ ಇದ್ದೀರಾ. ಓಕೆ, ಪಾಯಸ ಅಂದ ತಕ್ಷಣ ಸಿಕ್ಕಾಪಟ್ಟೆ ತರ ಪಾಯಸಗಳಿದೆ. ಎಲೆ ಕೊನೆ ಪಾಯಸದಿಂದ ಹಿಡಿದು ಎಲೆ ಮುಗಿಯ ತನಕನೂ ಪಾಯಸಗಳಿದೆ. ಇವತ್ತು ವಿಶೇಷವಾಗಿ ಖರ್ಜೂರದ ಪಾಯಸವನ್ನ ಸುಚಿತ್ರ ಅವರು ಮಾಡಿ ತೋರಿಸ್ತಾ ಇದ್ದಾರೆ. ಖರ್ಜೂರದ ಪಾಯಸ ಮಾಡಕ್ಕೆ ಏನಂತ ಹೇಳಿ. ಖರ್ಜೂರದ ಪಾಯಸ ಬೇಕಾಗುವ ಸಾಮಗ್ರಿಗಳು: ಒಣ ಖರ್ಜೂರ, ಬಾಸುಮತಿ ಅಕ್ಕಿ, ಕೆನೆ ಭರಿತ ಹಾಲು, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ, ತುಪ್ಪ. ಓಕೆ, ಇಷ್ಟಿದ್ರೆ ಖರ್ಜೂರದ ಪಾಯಸ ಮಾಡಬಹುದು ಅಂದ್ಮೇಲೆ ಶುರು ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ. ಮತ್ತೊಮ್ಮೆ ನಮ್ಮ ಎಲ್ಲ ಆತ್ಮೀಯ ವೀಕ್ಷಕರಿಗೆ ದಸರಾ ಮಹೋತ್ಸವದ ಶುಭಾಶಯಗಳು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತೀವಿ. ಸುಚಿತ್ರ ಅವರೇ, ಶುರು ಮಾಡ್ರಿ. ಓಕೆ ಸುಚಿತ್ರ, ಇದೇ ಸಾಕ ನಿಮ್ಗೆ ಕಡಾಯಿ? ಸಾಕಾಗುತ್ತೆ. ಓಕೆ, ಏನ್ ಬೇಕಿವ ನಿಮ್ಗೆ? ಫಸ್ಟ್ ಇದು ಬಾಸ್ಮತಿ ರೈಸ್ ತಗೊಂಡಿದ್ದೀನಿ. ಓಕೆ, ನೀರಲ್ಲಿ ಅರ್ಧ ಗಂಟೆ ನೆನ್ಸಿಟ್ಟಿರ್ಬೇಕು. ಬಾಸುಮತಿ ರೈಸ್ ನ ಅರ್ಧ ಗಂಟೆ ನೆನ್ಸಿಡ್ಲೇಬೇಕಾ? ನೀರಲ್ಲಿ ನೆನ್ಸಿಡ್ಬೇಕು. ಅಕ್ಕಿ ಹಾಕ್ತಾ ಇದ್ದೀನಿ. ಹಾಕಿ. ಬೇರೆ ರೈಸ್ ಆದ್ರೆ ಚೆನ್ನಾಗಿರೋದಿಲ್ವಾ? ಚೆನ್ನಾಗಿರುತ್ತೆ, ಪಾಯಸ ಆಗೋದಿಲ್ಲ ಅಂತ ಏನಿಲ್ಲ. ಬಟ್ ಹಬ್ಬ ಅಂದ್ರೆ ವಿಶೇಷ ಸ್ವಲ್ಪ ಮಾಡ್ಬೋದಲ್ವಾ? ನಾನು ಹೇಳ್ತಾ ಬೇರೆ ಅಕ್ಕಿನಲ್ಲೂ ಮಾಡ್ಕೋಬಹುದು. ಅಕ್ಕಿ ಹಾಕಾಗಿದೆ. ಅಕ್ಕಿನ ಒಂದು 2 ಅವರ್ ನೆನೆಸಿದೀವಲ್ಲ? ಇಲ್ಲ, ಅರ್ಧ ಗಂಟೆ ಸಾಕಲ್ಲ? ಬಾಸ್ಮತಿ ರೈಸ್ ಅರ್ಧ ಗಂಟೆ ಸಾಕು. ಓಕೆ, ಅರ್ಧ ಗಂಟೆ ಚೆನ್ನಾಗಿ ನೆಂದಿದೆ. ಓಕೆ, ಇವಾಗ ಒಂದ್ ಸ್ವಲ್ಪ ತುಪ್ಪ, 1 ಸ್ಪೂನ್ ಅಷ್ಟು ತುಪ್ಪ ಹಾಕಿ ಓಕೆ ಹುರ್ಕೋಬೇಕು ಚೆನ್ನಾಗಿ. ಗಮ್ಮನ್ ತುಪ್ಪ ಅಂದ್ರೆ ಬೇರೆ ತುಪ್ಪ ಎಲ್ಲ ಯೂಸ್ ಮಾಡಕ್ ಆಗಲ್ಲ ಸುಚಿತ್ರ. ಇವಾಗೆಲ್ಲ ಏನಿದ್ರು ನಾವು ಕೃಷ್ಣ ತುಪ್ಪವನ್ನೇ ಉಪಯೋಗಿಸ್ಬೇಕು. ನಮ್ಮ ಇವತ್ತಿನ ಎಲ್ಲಾ ಸಿಹಿ ಅಡಿಗೆಗಳಿಗೂ ಸಹ ಕೃಷ್ಣ ಗೀಯನ್ನೇ ಬಳಸ್ತಾ ಇದ್ದಾರೆ ಸುಚಿತ್ರ ಅವರು. ಗಮ್ ಅಂತ ಅಕ್ಕಿನ ಹುರ್ಕೋಬೇಕಾ? ಅಕ್ಕಿ ಎಲ್ಲ ಮುರಿದೋಗ್ಬಿಡೋದಂದ್ರೆ ಏನಾಗಲ್ಲ. ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿ. ಓಕೆ, ಏನದು? ಇದು ಕೆನೆ ಭರಿತ ಹಾಲು. ಕೆನೆ ಭರಿತವಾದಂತ ಹಾಲ? ವೆರಿ ಗುಡ್. ನೋಡಿ, ಆ ಕೃಷ್ಣ ಗೀ ಹಾಕ ತಕ್ಷಣ ಹಾಲು ಬಿದ್ದ ತಕ್ಷಣ ಮೇಲ್ಗಡೆ ತೇಲ್ತಾ ಇದೆ. ಹೌದು. ಫ್ಲೇಮ್ ಜೋರ್ ಮಾಡಿ. ಈಗ ಓಕೆ, ಇವಾಗ ಅನ್ನ ಬೇಯಬೇಕು. ಹಾಲಲ್ಲೇ ಅನ್ನ ಆಗ್ಬೇಕು ನಮ್ಗೆ. ಖರ್ಜೂರನ ಒಂದ್ 10 ನಿಮಿಷ ಅಥವಾ 15 ನಿಮಿಷ ಹಾಲಲ್ಲಿ ಒಂದ್ ಕಪ್ ಖರ್ಜೂರನ ಹಾಲಲ್ಲಿ ನೆನ್ಸಿಟ್ಟಿದೀನಿ. ಬಾಸ್ಮತಿ ಅಕ್ಕಿನ ನೀರಲ್ಲಿ ನೆನ್ಸಿರ್ತೀವಿ, ಖರ್ಜೂರನ ಹಾಲಲ್ಲಿ ನೆನ್ಸಿರ್ತೀವಿ. ಯಾಕಂದ್ರೆ ಅದು ಮೆತ್ತಗಾಗುತ್ತೆ. ರಾಯಲ್ ಡಿಶ್ ಅಂತ ಹೇಳ್ಬೋದು. ಇದು ಮಾಡ್ರಿ. ನಾವ್ ಹೇಳ್ಬೇಕು, ಅದನ್ನ ರಾಯಲ್ ಡಿಶ್ ಎಲ್ಲ ನಾವ್ ಹೇಳ್ಬೇಕು, ನೀವು ಮಾಡ್ರಿ. ನಾಳೆ ವಿಜಯದಶಮಿ, ಜಂಬೂ ಸವಾರಿ ನಮ್ಮ ಮೈಸೂರಿನಲ್ಲಿ. ಅಷ್ಟೊಳಗೆಲ್ಲ ಸಿಹಿ ಅಡುಗೆಗಳೆಲ್ಲ ನೀವು ಮಾಡಿ ನಾಳೆ ಹೋಗೋಷ್ಟೊಳಗೆ ನಾವು ತೋರಿಸುವಂಥ ಅಡುಗೆಗಳೆಲ್ಲ ಮಾಡಿಕೊಂಡು ಮನೇಲಿ ಹಬ್ಬ ಆಚರಣೆ ಮಾಡ್ಕೊಳ್ಳಿ ಅಂತ ನಮ್ಮಿಷ್ಟ. ಹೇಳಿ.
ಮಧ್ಯದಲ್ಲಿ ಸ್ವಲ್ಪ ತಿರುಗಿಸ್ತಾ ಕೊಡಿ. ಇದ್ದೀನಿ ಒಂದೊಂದ್ಸತಿ. ಇದನ್ನ ಇವಾಗ ಪೇಸ್ಟ್ ಮಾಡ್ಕೊಂತೀನಿ. ಅನ್ನ ಆಗೋಗ್ಬಿಟ್ಟಿರಂಗಿದೆ ರೀ. ಬೇಗ ಆಗುತ್ತೆ, ನೆನ್ಸಿಟ್ಟಷ್ಟು ಅನ್ನ ಬೇಗ ಬೇಯುತ್ತೆ. ಹಂಗಂತೀರಾ? ಹಾ. ಇನ್ನೊಂದ್ಸರಿ ಉಕ್ಕು ಬಂದ್ರೆ ಅನ್ನ ಆಗ್ಬಿಡ್ಬೋದು ಅನ್ಕೊಳ್ಳಿ. ಅದಾಗ್ಲಿ ಅಷ್ಟರಲ್ಲಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳಿ ಮೇಡಮ್. ಏನ್ ಬೇಡಿ ಇವಾಗ, ಏನ್ ಕೊಡ್ಲಿ ನಿಮ್ಗೆ? ಖಜೂರನ ಪೇಸ್ಟ್ ಮಾಡಿದೀನಿ 1 ಕಪ್ ಅಷ್ಟು. ಆಯ್ತು. ಅದ್ರಲ್ಲೇ ಒಂದ್ ಸ್ವಲ್ಪ ಎತ್ತಿಟ್ಕೊಂಡಿದೀನಿ. ಆಯ್ತು. ಇದನ್ನ ಸ್ಪೆಷಲ್ ಆಗಿ ಬಾಯಿಗೆ ಸಿಗೋ ತರ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋಣ. ಏನ್ರಿ ಕೃಷ್ಣ ಗೀ ಬಂದ ತಕ್ಷಣ ಬರೀ ತುಪ್ಪನೇ ಬೇಕು ಅಂತ ನೋಡಿ, ಇವತ್ತು ದಸರಾ ಹಬ್ಬ ಹೌದು. ವಿಶೇಷವಾಗಿ ತೋರಿಸ್ಬೇಕು. ಓಕೆ. ನೀವ್ ತುಪ್ಪ ಎಷ್ಟು ಬಳಸ್ತೀನಿ ಅದೆಲ್ಲ ಕೇಳಂಗಿಲ್ಲ. ಬೇಕಾ? ಹಾ. ಅದಕ್ಕೆ ಆ ಕೃಷ್ಣ ಗೀ ಅವ್ರು ಬಂದಿದ್ರು. ಸುಚಿತ್ರಾ ಮೇಡಮ್ ತುಂಬಾ ಚೆನ್ನಾಗಿ ತುಪ್ಪ ಹಾಕ್ತಾರೆ, ಬೇಕಾದಷ್ಟು ತುಪ್ಪಗಳು ಹಾಕ್ಬಿಡಿ, ನಮ್ ಕೃಷ್ಣ ಗೀನೇ ಕೊಡ್ತೀವಿ ಅಂತ ಕೊಟ್ಕೋಗ್ಬಿಟ್ಟಿದ್ದಾರೆ. ಓಕೆ. ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಖಜೂರದ ಪೀಸು. ಓಕೆ. ಅದನ್ನ ತುಪ್ಪದಲ್ಲಿ ಹಾಕಿ ಹುರ್ಕೊಳ್ಳೋಣ ಸ್ವಲ್ಪ. ಹೌದಾ? ಹಾ. ಇದು ತುಪ್ಪದ ಸ್ವಲ್ಪ ತಿನ್ನವಾಗ ಖಜೂರ ಸಿಗ್ಬೇಕು ಬಾಯಿಗೆ. ಖಜೂರದ ಹೌದು. ಪಾಯಸ ಅಂದ್ರೆ ಖಂಡಿತ ಖಂಡಿತ ಚೆನ್ನಾಗಿರುತ್ತೆ. ನಂತರ ಏನ್ ಮಾಡೋದಿನ? ಫುಲ್ ಕ್ರೀಮ್ ಮಿಲ್ಕ್ ಅಂತ ನಿಮ್ಗೆ ಇದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ನೋಡಿ. ಕೆನೆ ಫಾರ್ಮ್ ಆಗ್ತಾ ಇರುತ್ತೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಮಾಡೋವಾಗ ಗೊತ್ತಾಗ್ಬಿಡುತ್ತೆ. ಇಲ್ಲ ರೀ, ಸ್ವೀಟ್ ಮಾಡ್ಬೇಕಂದ್ರೆ ಕೆನೆ ಇರ್ಬೇಕು. ಕೆನೆ ಎಲ್ಲ ನೀರ್ ಅದನ್ನೇ ಹಾಲಲ್ಲಿ ಹೇಳಿದ್ದು, sweet ಅದಕ್ಕೆ ಮಾಡಕ್ಕಾಗತ್ತಾ? ಕೆನೆ ಭರಿತ ಹಾಲು ತಗೋಬೇಕು ಅಂತ ನಾನು ಹೇಳೋದು. ಇದನ್ನೇನ್ ಮಾಡೋಣ? ಸ್ವಲ್ಪ ಅದಕ್ಕೇನೆ ದ್ರಾಕ್ಷಿ ಗೋಡಂಬಿನೂ ಹಾಕ್ತೀನಿ. ಹಾಕಿ. ಸಾಕು ಮೇಡಮ್, ಇದು ಸಾಕು, ಗಮ್ಮಂತ ಇದೆ. ಗಮ್ಮಂತ ಇದೆ. ಇಟ್ಕೊಳ್ಳಿ, ಸಕ್ಕರೆ ಹಾಕ್ತೀನಿ. ಬಿಡಿ ಮೇಡಮ್. ಸಿಹಿ ನೋಡ್ಕೊಂಡು ಹಾಕ್ಬೋದು, ಯಾಕಂದ್ರೆ ಖಜೂರದಲ್ಲಿ ಸಿಹಿ ಅಂಶ ಇರುತ್ತೆ. ಖರ್ಜೂರದಲ್ಲಿ ಸಿಎಂ ತುಂಬಾ ಸಿಹಿ ಅಂಶ ಇರುತ್ತೆ. ಕೆಲವರು ಸಕ್ಕರೆ ಹಾಕದೇ ಇಲ್ಲ. ಹೌದಾ? ಹಬ್ಬ ಹೌದು, ಡಯಟ್ ಕಾನ್ಶಿಯಸ್ ಇರೋರು ಹಾಕಲ್ಲ. ಓಕೆ. ಇವತ್ತು ಹಬ್ಬ ಸ್ವಲ್ಪ ಸಿಹಿ ಜಾಸ್ತಿ ಇರ್ಲಿ, ಓಕೆ. ಸ್ವಲ್ಪ ಶುಗರ್ ಹಾಕ್ತೀನಿ ನಾನು. ಹಾಕಿ ಮೇಡಮ್. ನಾವು ಸ್ವಲ್ಪ ಡಯಟ್ ಇವತ್ತು. ಖಜೂರದ ಸಿಹಿನೇ ಸಾಕು ಅಂದ್ರೆ ಓಕೆ. ಅದೇ ಸಾಕು. ಖರ್ಜೂರದ ಅಂತ ಸಿಹಿ ಬರಲ್ಲ ರೀ. ಹೌದು. ಆಹಾ, ಬಂತು. ಒರಿಜಿನಲ್ ಬಣ್ಣ ಬಂತು ನೋಡಿ. ಅದಕ್ಕೆ ಬರುತ್ತೆ, ಇನ್ನ ಬರುತ್ತೆ. ಇನ್ನ ಬರುತ್ತಾ? ಇನ್ನ ಪೇಸ್ಟ್ ಹಾಕ್ಬೇಕಲ್ಲ. ಓಕೆ. ಪೇಸ್ಟ್ ಹಾಕಿದ್ಮೇಲೆ ಬರುತ್ತೆ. ಖಜೂರದ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಕಿ ಹಾಕಿ ಮೇಡಮ್. ಸಪೋಟ ಜ್ಯೂಸ್ ಕಂಡಂಗೆ ಕಾಣ್ತಾ ಇದೆ ರೀ ಇದು. ಖಜೂರದ ಕಲರ್ ಅಲ್ಲ? ಡಾರ್ಕ್ ಕಲರ್ ತಗೊಂಡ್ರೆ ಇನ್ನ ಡಾರ್ಕ್ ಬರುತ್ತೆ ನಮ್ಗೆ. ಅದೇ ಬ್ಲಾಕ್ ಹಾ. ತಗೊಂಡ್ರೆ ಖರ್ಜೂರನ. ಹೌದು. ಖರ್ಜೂರದ ಪಾಯಸ ತುಂಬಾ ಸಖತ್ತಾಗಿರುತ್ತೆ. ಒಂದ್ ಸ್ವಲ್ಪ ತಿಂದ್ರು ಇನ್ನೊಂದ್ಸರಿ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ. ಅನ್ನ ಚೆನ್ನಾಗಿ ಬೆಂದೋಗಿ ಮುದ್ದೆ ಆದ್ರೂ ಪರವಾಗಿಲ್ಲ. ಓಕೆ. ಏನ್ರಿ ಅದು? ಏಲಕ್ಕಿ ಪುಡಿ ಹಾಕ್ತಾ ಇದೀನಿ. ಹೇಳ್ಬಿಟ್ಟು ಹಾಕ್ಬೇಕು ಸುಚಿತ್ರಾ, ನಮ್ಗೆ ಭಯ ಆಗ್ತದೆ ನೀವು ಮಾತಾಡ್ಕೊಂಡು ಹಿಂಗೆ ಆಗ್ತಾ ಇದ್ರೆ. ಸಾಕು, ಆಫ್ ಮಾಡ್ಬಿಡಿ. ಲಾಸ್ಟ್ ಅಲ್ಲಿ ಗಾರ್ನಿಶ್ ಮಾಡ್ಕೊಳ್ಳೋಕೆ ಹಾಕೊಳ್ಳಿ. ಎಕ್ಸ್ಟ್ರಾ ಟೇಸ್ಟ್ ನಿಮ್ಗೆ ಗೊತ್ತಾಗ್ತಾ ಇದೆ. ನನ್ನ ತುಪ್ಪದಲ್ಲಿ ಖಜೂರ ಕರ್ದಿರೋದೇ ಅದು ಬರ್ತಾ ಇದೆ ಫ್ಲೇವರ್. ಹೌದು ಹೌದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಚಿತ್ರಾ ಅವರು ಅದ್ಭುತವಾಗಿರುವಂತ ಒಂದು ಖರ್ಜೂರದ ಪಾಯಸವನ್ನ ತೋರಿಸಿದ್ರೆ ದಸರಾ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಕೊಡ್ಬೋದಾ? ದಸರಾ ಹಬ್ಬದ ವಿಶೇಷ ಸ್ವೀಟ್ ಖಜೂರದ ಪಾಯಸ. ಖರ್ಜೂರದ ಪಾಯಸ ಅದೇನು ಸಪರೇಟ್ ನೀವು ತಿನ್ನಕ್ಕಾದು? ಇಲ್ಲ, ಇದು ಚಿಲ್ ಮಾಡಿ ತಿಂದ್ರೆ ಚೆನ್ನಾಗಿರುತ್ತೆ. ಫ್ರಿಡ್ಜ್ ಅಲ್ಲಿ ಇಟ್ಟು ಇಟ್ಬಿಡೋಗಿ ಫ್ರಿಜ್ ಅಲ್ಲಿ. ನಿಮ್ಗೇನೆ ಫ್ರಿಜ್ ಅಲ್ಲಿ ಇಡಬೇಕು, ಒಂದು ಬಿಸಿಯಾಗಿ ತಿನ್ಬೇಕು. ಯಾವಾಗಲೂ ಸಿಹಿ ಪದಾರ್ಥಗಳನ್ನ ಮಾಡಿದಾಗ 2 ವಿಧಾನದಲ್ಲಿ ತಿಂದ್ರೆ ಅದ್ರ ಮಜಾನೇ ಬೇರೆ ಇರುತ್ತೆ. ಓಕೆ, ನಮ್ಮ ಇವತ್ತಿನ ದಸರಾ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಸುಚಿತ್ರಾ ಅವರು ಖರ್ಜೂರದ ಪಾಯಸವನ್ನ ಮಾಡಿ ನಮ್ ಕೈಲಿ ಕೊಟ್ಟಿದ್ದಾರೆ. ಖರ್ಜೂರದ ಪಾಯಸ ಮಾಡೋದು ಏನಂತ ಕಷ್ಟ ಏನಿಲ್ಲ, ಸಿಕ್ಕಾಪಟ್ಟೆ ಈಸಿ. ನೋಡ್ಕೊಂಡ್ರೆ ಓಕೆ, ಯಾವ ರೀತಿ ಸುಚಿತ್ರಾ ಅವರು ಖರ್ಜೂರದ ಪಾಯಸವನ್ನ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ. ದಸರಾ ನಿಮ್ಮ ಮನೇಲೆ ಮಾಡ್ಕೊಳ್ಳಿ. ಖರ್ಜೂರದ ಪಾಯಸ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ನೆನೆಸಿದ ಬಾಸುಮತಿ ಅಕ್ಕಿ, ತುಪ್ಪ ಹಾಕಿ ಹುರಿದು ಕೆನೆಭರಿತ ಹಾಲು ಹಾಕಿ ಕುದಿಯಲು ಬಿಡಿ. ಮಿಕ್ಸಿ ಜಾರಿಗೆ ಹಾಲಿನಲ್ಲಿ ನೆನೆಸಿದ ಒಣ ಖರ್ಜೂರವನ್ನು ಹಾಕಿ ರುಬ್ಬಿಕೊಳ್ಳಿ. ತುಪ್ಪದಲ್ಲಿ ಒಣ ಖರ್ಜೂರ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದುಕೊಳ್ಳಿ. ಬೆಂದ ಅಕ್ಕಿಗೆ ರುಬ್ಬಿದ ಒಣ ಖರ್ಜೂರದ ಪೇಸ್ಟ್, ಏಲಕ್ಕಿ ಪುಡಿ, ತುಪ್ಪದಲ್ಲಿ ಹುರಿದ ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಹಾಕಿ ಮಿಕ್ಸ್ ಮಾಡಿದರೆ ಸಿಹಿ ಸಿಹಿಯಾದ ಖರ್ಜೂರದ ಪಾಯಸ ಸವಿಯಲು ಸಿದ್ಧ. ಓಕೆ ಸುಚಿತ್ರಾ, ಟೇಸ್ಟ್ ಮಾಡೋಣ. 1 ಸೆಕೆಂಡ್, ನಿಮ್ಗೆ ಅಂತ ಚಿಲ್ ಮಾಡೋದಕ್ಕೆ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ ತಣ್ಣಗಾಗ್ಲಿ ಅಂತ. ಇದು ಫಸ್ಟ್ ತಿನ್ಬಿಡ್ತೀನಿ. ಇದು ಬಿಸಿ ಇದೆ. ಓಕೆ, ಅದು ತಣ್ಣಗಿರೋದು. ಫಸ್ಟ್ ಬಿಸಿ ಇರೋದು. ಓಕೆ,
ಸಕದಾಗಿದೆ. ತಣ್ಣಗಿರೋದ್ ಕೊಡ್ಲಾ? ಕುಡಿ ಕುಡಿ ಕುಡಿ. ಓಹೋ ತಣ್ಣಗೋಗಿದಾ? ತಣ್ಣಗಾದಾಗ ಟೇಸ್ಟ್ ಬೇರೆ. ಅದ್ಭುತವಾಗಿದ್ದೀರಿ. ಇದೇ ಬೇರೆ ತರ, ಇದೇ ಬೇರೆ ತರ ಇದೆ. ಫಿಲ್ ಮಾಡಿ ತಿಂದಾಗ ಬೇರೆ ತರ ಇದೆ. ತುಂಬಾ ಚೆನ್ನಾಗಿದೆ. ಅದು ಆ ಖರ್ಜೂರ ಸಿಗ್ತಾ ಇರೋದು ಬಾಯಿಗೆ, ಆ ತುಪ್ಪದ ಘಮ ಹಬ್ಬಕ್ಕೆ ವಿಶೇಷ. ಓ ಸಾಕಾಗಿದೆ, ಮಾಡ್ಕೋಬಹುದು. ಸಾಕಾಗಿದೆ. ನೀವು ಇಷ್ಟೊಂದು ಮೊದಲೇ ಸ್ವೀಟ್ ಮಾಡ್ಕೊಟ್ರೆ ಹಬ್ಬ ಅಂದ್ರೆ ಸ್ವೀಟೇ ಮೇನ್. ಹಬ್ಬ ಶುರುಲೇ ಇಷ್ಟೊಂದು ಸ್ವೀಟ್ ತಿನ್ಬಿಟ್ರೆ ಇನ್ನ ಏನೇನು ಅಡುಗೆ ಬರ್ತೀವಿ. ಸ್ಪೆಷಲ್ ಪ್ರೋಗ್ರಾಮ್ ಬೇರೆ ಮಾಡ್ತೀವಿ. ಆಗಿದ್ರೆ ಥ್ಯಾಂಕ್ ಯು ಸುಚಿತ್ರಾ. ನಿಮ್ಗೆ ನಿಮ್ಮಲ್ಲಿರೋರೆಲ್ಲರೂ ಸಹ ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಈಗ ತಾನೇ ದಸರಾ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಸುಚಿತ್ರಾ ಅವರು ಖರ್ಜೂರದ ಪಾಯಸ ಮಾಡಿ ಆ ಕಡೆಗೆ ಹೋಗ್ತಾ ಇದಾರೆ. ಈ ಕಡೆಯಿಂದ ಮುಳ್ಳಿಯವರೇ ಬರೀ ಸಿಹಿ ತಿಂತ ಇದ್ರಲ್ರಿ, ಬಾಯಿ ಕೆಟ್ಟೋಗುತ್ತೆ, ತಾಳ್ರಿ ಒಂದು ನಿಮಿಷ, ಒಳ್ಳೆ ಅದ್ಭುತವಾಗಿರುವಂತ ರೈಸ್ ಮಾಡ್ಕೊಡ್ತೀನಿ ಅಂತ ಕೃಷ್ಣಪ್ಪನವರು ಆ ಕಡೆಯಿಂದ ಬರ್ತಾ ಇದಾರೆ. ಕೃಷ್ಣಪ್ಪನವರೇ ಬನ್ನಿಪಾ, ದಸರಾ ಹಬ್ಬದ ಶುಭಾಶಯಗಳು. ಬನ್ನಿ. ನಿಮಗೂ ದಸರಾ ಹಬ್ಬದ ಶುಭಾಶಯಗಳು. ಸ್ವಲ್ಪ ಬೇಜಾರು ಕೃಷ್ಣಪ್ಪನಿಗೆ, ಏನು ಹಬ್ಬದ ದಿನ ಇವೆಲ್ಲ ಮಾಡಿಸ್ದೆ ನೀವು ಮುರಳಿಯವರೇ, ಸಿಹಿ ತಿಂಡಿಗಳೆಲ್ಲ ಮಾಡ್ಕೊಂಡು ನಿಂತಿದ್ದೀರಾ ಅಂತ. ಇದೇನ್ರಿ ಕೃಷ್ಣಪ್ಪ ಹಿಂಗಾಗ್ಬಿಟ್ಟಿದ್ರ ನೀವು? ಹಬ್ಬ ಅಂದ್ರೆ ಯಾವತ್ತೂ ಸಿಹಿ ಪದಾರ್ಥಗಳು ಇರ್ಬೇಕು ಅಂತ ನಾವ್ ಹೇಳ್ತಾ ಇದೀವಿ. ಏನ್ ಮಾಡ್ತಾ ಇದ್ರಿ ಕೃಷ್ಣ? ಕಾಶ್ಮೀರಿ ವೆಜ್ ಬಿರಿಯಾನಿ ಮಾಡೋಣ. ಕಾಶ್ಮೀರಿ ವೆಜ್ ಬಿರಿಯಾನಿ ಸ್ಪೆಷಲ್. ಹೆಂಗಿದ್ರಿ ಮಾಡ್ಕೊಂಡು ಬಿರಿಯಾನಿಗಳನ್ನ? ವೆಜ್ ಬಿರಿಯಾನಿ ಬಂದ್ಬಿಟ್ರಿ. ಓಕೆ, ನೋ ಪ್ರಾಬ್ಲಮ್. ಕಾಶ್ಮೀರಿ ವೆಜ್ ಬಿರಿಯಾನಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಕಾಶ್ಮೀರಿ ವೆಜ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಬಾಸುಮತಿ ಅಕ್ಕಿ, ಈರುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಅರಿಶಿನ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಕಾಳು ಮೆಣಸು, ಬಾದಾಮಿ, ಗೋಡಂಬಿ, ಅಂಜೂರ, ಒಣ ದ್ರಾಕ್ಷಿ, ಪುದೀನ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡುವ. ಶುರು ಮಾಡಿ. ಒಂದು ಫ್ಯಾನ್ ಕೊಡಿ. ಏನಕ್ಕೆ ಹೇಳಿ ಪೆನ್? ಫ್ರೈ ಮಾಡ್ಕೊಳ್ಳೋಣ. ಏನ್ ಫ್ರೈ ಮಾಡ್ತೀರಾ? ಕುಕ್ಕರ್ ಹಾಕತ್ತಾನೆ ನೀವು? ಕುಕ್ಕರ್ ಆಮೇಲೆ ಹಾಕೊಳ್ಳೋಣ. ಕುಕ್ಕರ್ ಲೆವೆಲ್ ಹಾಕ್ತೀರಾ? ತಗೊಳ್ಳಿ, ಸಾಕ ಪ್ಯಾನು? ಸಾಕು. ದಸರಾ ಹಬ್ಬ ಅಂಗಡಿ ಜೋರು, ಫುಲ್ ಜೋರ? ಫುಲ್ ಜೋರು. ಹಬ್ಬ ನೆನ್ನೆನಾ ನಾಳೆನಾ ಇವತ್ತಾ? ಹಬ್ಬ ದಸರಾ ಸ್ಟೋರ್ ಆದ್ರೆ ಕಂಟಿನ್ಯೂ. ಅದೇನು ಇವತ್ತ ನಾಳೆ ಅಂತೇನು ರಜಾ ಇಲ್ಲ. ನಮ್ 4 ರಜೆ ಮುಗಿದೋಗಿದೆ. 4 ರಜೆಗಳು. ಐ ಲೈಕ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾಶ್ಮೀರಿ ವೆಜ್ ಪಲಾವ್ನ ನಮ್ಮ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದೀವಿ. ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಪುದೀನ ಸೊಪ್ಪು ಹಾಕಿ. ಹಸಿರು ಮೆಣಸಿನಕಾಯಿ, ಪುದೀನ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಹಾಕಿದೀವಲ್ಲ, ಹಾಕಿದ್ವಿ. ಎಲ್ಲ ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಹಬ್ಬದ ವಿಶೇಷ ಅಲ್ವಾ? ವಿಶೇಷ. ಅದು ಕಾಶ್ಮೀರಿ ಪಲಾವ್ ಮಾಡ್ತಾ ಇದಾರೆ ಕೃಷ್ಣಪ್ಪನವರು. 2 ಕಾಳು ಮೆಣಸು ಹಾಕೋಣ. ಹಾಕಿ ಹಾಕಿ. 1-2 ಕಾಳು ಮೆಣಸು ರುಬ್ಕೋಬೇಕಾ ಇದನ್ನ? ಇದು ರುಬ್ಕೋಬೇಕು. ಇದು ಸ್ವಲ್ಪ ಆರ್ಲಿ. ಓಕೆ, ಬೇರೆ ಕೆಲಸ ಶುರು ಮಾಡ್ಬಿಡೋಣ. ಮಾಡ್ಕೊಂಡು ಇದು ಹಾರ್ಕೋತಾ ಇರಲಿ. ಬಿಡಿ ಬಿಡಿ. ಈಗ ಕುಕ್ಕರ್ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. 2 ಲವಂಗ ಹಾಕೋಣ. ಹಾಕಿ ಸರ್. 2 ಲವಂಗ, 4 ಏಲಕ್ಕಿ, 4 ಏಲಕ್ಕಿ, 2 ಚಕ್ಕೆ, 2 ಚಕ್ಕೆ ಹಾಕೋಣ. ಚಕ್ಕೆ, ಲವಂಗ, ಏಲಕ್ಕಿ, ನಂತರ ಸೋಂಪು. ಓಕೆ. ಈರುಳ್ಳಿ ಜಾಸ್ತಿ ಫ್ರೈ ಆಗ್ಬೇಕಾ? ಹಾಕಿ ಹಾಕಿ. ಎಣ್ಣೆಯಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಅದಾದ ನಂತರ ಸಣ್ಣಗೆ ಹೆಚ್ಕೊಂಡಿರ್ತಕ್ಕಂಥ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಾಯ್ತು. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿರೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕಂದ್ರೆ ಬೆಳ್ಳುಳ್ಳಿಯ ಪ್ರಮಾಣ 100 ಗ್ರಾಮ್ ಇತ್ತು ಅಂದ್ರೆ ಶುಂಠಿಯ ಪ್ರಮಾಣ 30 ಗ್ರಾಮ್ ಇರಬೇಕು. 70-30 ರೇಷಿಯೋಲಿ ಹಾಕಿದ್ರೆ ನಿಮಗೆ ಮಸಾಲೆ ವಾಸನೆಗಳೆಲ್ಲ ಬರಲ್ಲ, ನೀಟಾಗಿರುತ್ತೆ. ಕೆಲವರು 50-50 ಹಾಕ್ಬಿಡ್ತಾರೆ. ಜಾಸ್ತಿ ಆಗ್ಬಿಡ್ತದೆ. ಅದು ಗಮನದಲ್ಲಿ ಇಟ್ಕೋಬೇಕು ಪ್ರತಿಯೊಬ್ಬರು. ಓಕೆ. ಯಾವಾಗಲೂ 30-70 ಕರೆಕ್ಟ್ ಮೆಜರ್ಮೆಂಟ್. ಅದು ಕರೆಕ್ಟ್ ಮೆಜರ್ಮೆಂಟ್. ಓಕೆ. ನಂತರ ಹಸಿದು ಸ್ವಲ್ಪ ಹೋಗಿ ಗಮ್ಮನ್ ಬೇಕು. ಈಗ ಇದನ್ನ ಮಾಡ್ತಾ ಇರಿ. ನಾನು ಅಷ್ಟು ಇದನ್ನ ಫ್ರೈ ಮಾಡಿ ರುಬ್ಕೊಂಡ್ಬಿಡ್ತೀನಿ.
ಗಟ್ಟಿ ಪೇಸ್ಟ್ ಮಾಡ್ಕೋಬೇಕಾ, ನೀರ್ ಹಾಕೋಬೋದಾ? ಲೈಟಾಗಿ ನೀರು ಹಾಕೋಬೋದು. ರುಬ್ಕೊಂಡಿರೋಂಥ ಅಂದ್ರೆ ಫಸ್ಟ್ ನಾವು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದೀವಿ, ಎಲ್ಲ ಸೊಪ್ಪುಗಳನ್ನ ಹಾಕಿ ಅದಕ್ಕೆ ಸ್ವಲ್ಪ ಮೆಣಸನ್ನ ಹಾಕಿದೀವಿ, ಅದನ್ನ ಇದಕ್ಕೆ ಹಾಕೊಂಡಿದೀವಿ. ಈಗ ಏನಿದೆ ಹಸಿರು ಕಲರ್ ಬರಂಗ್ ಕಾಣ್ತದೆ ಆ ಕಾಶ್ಮೀರಿ ಪಲಾವು? ಎಲ್ಲ ಕಲರ್ ಹಾಕಿ, ಇನ್ನು ಅರಿಶಿನ ಪುಡಿ ಹಾಕಿ ಸರ್. ಅರ್ಶಿನ ಪುಡಿ ಹಾಕೋಣ? ಹಾಕ್ಲೇಬೇಕಲ್ಲ. ಹಾಕ್ಲೇಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಎವರೆಸ್ಟ್ ಅವರ ಅರಿಶಿನ ಪುಡಿಯನ್ನೇ ಬಳಸ್ತಾ ಇದೀವಿ. ಓಕೆ, ಟೊಮೊಟೊ ಸೇರ್ಸೋಣ ಇದಕ್ಕ ಹಾಕಿ. ನಮ್ಮದು ಇದು ಗರಂ ಮಸಾಲ. ಓಕೆ ಓಕೆ, ಈಗ ಅಂಜೂರ ಇದು, ಆಮೇಲೆ ದ್ರಾಕ್ಷಿ, ಒಣ ದ್ರಾಕ್ಷಿ ತುಂಬಾನು ಹಾಕ್ಬಾರ್ದು, ಲೈಟ್ ಆಗಿ. ಗೋಡಂಬಿ, ಆಮೇಲೆ ಬಾದಾಮಿ. ಈ ಅಡುಗೆ ಪ್ರಾರಂಭ ಮಾಡುವಾಗ ಅಕ್ಕಿ ನೀರು ನೆನೆಸಿಡ್ಬೇಕು. ಓಕೆ, ಇದು ಮೊದಲನೇ ಮುಖ್ಯವಾದ ಕೆಲಸ. ಓಕೆ, ಯಾವುದೇ ಕಾರಣಕ್ಕೂ ಮರಿ ಕೊಡದು. ಅಕ್ಕಿನ ನೆನೆಸ್ಕೊಂಡಿರ್ಬೇಕು. ಫಸ್ಟ್ ಏನ್ ಕೆಲಸ, ಅರ್ಧ ಗಂಟೆ ನೆಂದಿರ್ಬೇಕು. ನೀವು ಕೆಲಸ ಪ್ರಾರಂಭ ಮಾಡ್ತೀರಲ್ಲ, ಹೌದೌದು, ಒಂದು 10 ನಿಮಿಷ ಮುಂಚೆ ಹಾಕೊಂಡ್ರೆ ಸಾಕು. ಫಿನಿಶ್ ಆಗೋದಕ್ಕೆ ಅಲ್ಲಿಗೆ ಸರಿ ಹೋಗ್ತದೆ. ರುಚಿಗೆ ತಕ್ಕ ಉಪ್ಪು. ಓಕೆ, ಎಷ್ಟು ಕಡಿಮೆ ಹಾಕೊಂಡಿರಿ ಅಷ್ಟು ಒಳ್ಳೇದಾ? ಅಷ್ಟು ಒಳ್ಳೇದು. ಲಾಸ್ಟ್ ಅಲ್ಲಿ ನಾವು ನೋಡ್ಕೊಂಡು ಒಂದ್ಸರಿ ಇದು ಮಾಡ್ಕೋಬಹುದು. ಉಪ್ಪು ಮುಂದೆ ಹೋದ್ರೆ ಹಿಂದೆ ತನಕಾಗಲ್ಲ, ಹಿಂದೆ ಇದ್ರೆ ಸರಿ ಮಾಡ್ಕೋಬಹುದು. ಓಕೆ ಓಕೆ, ಇದು ನೀರು ಆಡ್ ಮಾಡೋಣ. ನೀರು ಆಡ್ ಮಾಡ್ತೀರಾ? ಅಕ್ಕಿಯ 1.5 ಪ್ರಮಾಣದಷ್ಟು ನೀರು ಬೇಕಾ? ನೀರು ಬೇಕು. 1 ಬಟ್ಲು ಅಕ್ಕಿ ಹಾಕಿದ್ರೆ 1.5 ಬಟ್ಲಷ್ಟು ನೀರು ಹಾಕಿರ್ಬೇಕು. ಕೃಷ್ಣಪ್ಪನವರ ಕಾಶ್ಮೀರಿ ಪಲಾವ್ ಇದು. ಎಷ್ಟು ಅಕ್ಕಿ? ಇದು 1 ಕೆಜಿನ 600 ಗ್ರಾಮ್ ಇದೆ. 600 ಗ್ರಾಮ್ಸ್. ಆದಷ್ಟು ಬಾಸ್ಮತಿ ರೈಸಲ್ಲೇ ಮಾಡ್ಕೊಳ್ಳಿ. ಓಕೆ, ಕುಕ್ಕರ್ ಕೂಗಿಸ್ಬೋಣ? ಕುಕ್ಕರ್ ಕೂಗಿಸ್ಬಿಡೋಣ, ಬಿಡಿ ಬಿಡಿ ಆಗುತ್ತೆ. ಮುಚ್ಬೋಣ? ಅಷ್ಟೇ. ಒಂದು ಕುದಿ ಬರ್ಲಿ ಅಲ್ವಾ? ಬೇಡ, ಪರವಾಗಿಲ್ಲ. ಪರವಾಗಿಲ್ವಾ? ಓಕೆ, ದಸರಾ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಕಾಶ್ಮೀರಿ ಪಲಾವನ್ನ ತೋರಿಸ್ತಾ ಇದ್ದಾರೆ ನಮ್ಮ ಕೃಷ್ಣಪ್ಪನವರು. ಎಷ್ಟು ವಿಷಲ್ ಬೇಕಾಗುತ್ತೆ? 3 ವಿಷಲ್ ಆಗಲಿ. 3 ವಿಷಲ್ ಆಗ್ಲಾ? ನಾವು 3 ವಿಷಲ್ ನ ಕೂಗಿಸ್ಕೊಂಡಿದೀವಿ. ಅದ್ಭುತವಾಗಿರುವಂತಹ ಕಾಶ್ಮೀರಿ ಪಲಾವನ್ನ ಮಾಡ್ತಾ ಇದ್ದಾರೆ. ದಸರಾ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ GFC ಕೃಷ್ಣಪ್ಪ ಅವ್ರು ಮಾಡ್ತಾ ಇದ್ದಾರೆ. ತೆಗಿರಿ ಸರ್. ಓಹೋ, ಬಾದಾಮಿಗಳೆಲ್ಲ ಮೇಲ್ಗಡೆ ತೇಲ್ತಾ ಇದೆಯಲ್ಲ ಕೃಷ್ಣಪ್ಪ? ಹೇಳ್ತಾ ಇದೆ. ಆಹಾ, ಓಹೋ, ಏನಿದು 2 ಇಂಚ್ ಆಗ್ಬಿಟ್ಟಿದೆ. ಅನ್ನನಾ ಸೇವಿಗೆನಾ? ನಿಮ್ಗೆ ಹೇಳ್ದಲ್ಲ, ಬಾಸುಮತಿ ರೈಸಲ್ಲಿ ಮಾಡ್ಕೊಳ್ಳಿ, ತುಂಬಾ ಅದ್ಭುತವಾಗಿರ್ತದೆ ಅಂತ ಹೇಳಿದ್ನಲ್ಲ. ಎಷ್ಟು ಮುದ್ದಾಗಿದೆ ನೋಡಿದ್ರ? ಹೌದು, ಮುತ್ತಿಡಂಗಿದೆ. ತೆಗಿರಿ, ಚೆನ್ನಾಗಿ ಬಂದಿದೆ. ಫಸ್ಟ್ ಕ್ಲಾಸ್ ಆಗಿ ಬಂದಿದೆ. ಫಸ್ಟ್ ಕ್ಲಾಸ್ ಇರುತ್ತೆ. ಕಾಶ್ಮೀರಿ ಸ್ಪೆಷಲ್ ದಸರಾ ಪ್ರಯುಕ್ತ ಸ್ಪೆಷಲ್ ಮಾಡಿಕೊಟ್ರಿ. ಥ್ಯಾಂಕ್ ಯು ಸರ್. ದಸರಾ ಪ್ರಯುಕ್ತ ನಮಗೋಸ್ಕರ ಮಾಡಿರ್ತಕ್ಕಂಥ GFCಯ ಕಾಶ್ಮೀರಿ ಪಲಾವ್ ಮುಳ್ಳಿಯವ್ರೆ ಅಂತ ಹೇಳ್ಕೊಟ್ಬಿಟ್ಟಿದ್ದಾರೆ. ಇನ್ನೊಂದ್ಸರಿ ಕೃಷ್ಣಪ್ಪನವರು ಇದನ್ನ ಯಾವ ರೀತಿ ಮಾಡಿದ್ರು ತೋರಿಸ್ತೀನಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮನೇಲೆ ದಸರಾ ಮಾಡ್ಕೊಳ್ಳಿ.
ಕಾಶ್ಮೀರಿ ವೆಜ್ ಬಿರಿಯಾನಿ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಹಸಿರುಮೆಣಸಿನಕಾಯಿ, ಪುದೀನ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸು ಹಾಕಿ ಫ್ರೈ ಮಾಡಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಲವಂಗ, ಏಲಕ್ಕಿ, ಚಕ್ಕೆ, ಸೋಂಪು, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿಕೊಂಡ ಮಿಶ್ರಣ, ಅರಿಶಿನ, ಟೊಮೆಟೊ ಹಾಕಿ 2 ನಿಮಿಷ ಬೇಯಿಸಿ. ಇದಕ್ಕೆ ಗರಂ ಮಸಾಲ, ಅಂಜೂರ, ಒಣದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಉಪ್ಪು, ನೀರು, ನೆನೆಸಿದ ಬಾಸುಮತಿ ಅಕ್ಕಿ ಹಾಕಿ ಕಲಸಿ ಮುಚ್ಚಳ ಮುಚ್ಚಿ 4 ವಿಷಲ್ ಕೂಗಿಸಿ. ಈಗ ಕಾಶ್ಮೀರಿ ವೆಜ್ ಬಿರಿಯಾನಿ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡೋಣ ಅಂತೀರಾ? ಮಾಡಿ ಹಂಗೆ ಒಂದ್ಸರಿ ಟೇಸ್ಟ್ ಮಾಡಿ. ಆಮೇಲೆ ಇದನ್ನ ರಾಯ್ತ 2 ಸೇರಿಸ್ಕೊಂಡು ಟೇಸ್ಟ್ ಮಾಡಿ. ನಾನು ಅವಳು ಹೇಳಿದೆ ಗೊತ್ತಾ, ಇದು ಕಾಶ್ಮೀರಿ ಪಲಾವ್ ಅಲ್ಲ, ಕೃಷ್ಣಪ್ಪ ಅವರ ಪಲಾವ್ ಇದು. ಆ ಫ್ರೂಟ್ಸ್ ಹಾಗೆ ಸೆಂಟ್ರಲ್ ಸಿಗ್ತಾ ಇದ್ರೆ ಗಟ್ಟಿ ಮೊಸರ ಕೊಡಿ, ಹಾಕೊಂಡು ಸೇರಿಸ್ಕೊಂಡ್ರೆ ರಾಯ್ತ ಅದು. ರಾಯ್ತ ಗೀತಲ್ಲ ಏನು ಬೇಡ, ಹಂಗೆ ಚೆನ್ನಾಗಿದೆ. ರಾಯ್ತ ಪಾಯ್ತಲ್ಲ ಏನು ಬೇಡ ಬಿಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮಗೆ ನಿಮ್ಮ ಮನೆಯವರಿಗೆಲ್ಲನೂ ಸಹ ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಹಂಗೆ ದಸರಾಗೆ ನಮ್ಮ ಗ್ರಾಹಕರಿಗೆ ಎಲ್ಲರಿಗೂ ಆರ್ಥಿಕ ಶುಭಾಶಯ. ನಮ್ಮನ್ನ ಕರೆಯೇ ನೀವೇನಪ್ಪ ಹಿಂಗ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚಂದ್ರಪ್ಪನವ್ರು ಬಂದು ಅದ್ಭುತವಾಗಿರುವಂತಹ ಒಂದು ಸಿಹಿ ಪದಾರ್ಥವನ್ನ ತೋರಿಸ್ತಾ ಇದೀವಿ ದಸರಾ ಸ್ಪೆಷಲ್ಗೆ ಅಂತ ಹೇಳಿದ್ದಾರೆ. ಚಂದ್ರಪ್ಪನವರೇ ನಮಸ್ಕಾರ, ಬನ್ನಿಪ್ಪ. ಏನು ದಸರಾ ಹಬ್ಬಕ್ಕೆ ಮನೆಯವರಿಗೆಲ್ಲ ಮೂಸಂಬಿ ಕಳ್ಳೆಪುರಿ ಹಾಕಿ ಕೊಟ್ಟು ಡೈರೆಕ್ಟ್ ಆಗಿ ಬಂದಂಗ್ ಕಾಣ್ತಾ ಇದೀರಲ್ಲ ಸರ್? ಡೈರೆಕ್ಟ್ ಆಗಿ ನಿಮ್ಮ ಸುಡಿಗೆ ಬರ್ತಾ ಇದೀನಿ. ಹಬ್ಬ ಅಲ್ವಾ? ಗೊತ್ತಾಗ್ತಾ ಇದೆ. ಹಬ್ಬ ಆಚರಿಸಬೇಕಂದ್ರೆ ನಮ್ಮ ಮುಖ ದರ್ಶನದಿಂದ ಗೊತ್ತಾಗ್ತಾ ಇದೆ ಇವತ್ತೇ ಹಬ್ಬ ಅಂತ. ಚಂದ್ರಪ್ಪ, ನನಗೆ ಬೆಳಿಗ್ಗೆ ಸ್ವಲ್ಪ ಬಿಜಿ ಇದೆ, ಅದಕ್ಕೆ. ಹೌದಾ? ಅದೆಲ್ಲ ಪೂಜೆಗೆಲ್ಲ ಮಾಡ್ಕೊಂಡು ಸ್ವಲ್ಪ. ಓಕೆ ಚಂದ್ರಪ್ಪ, ಏನ್ ಮಾಡ್ತಾ ಇದೀರಾ ಇವತ್ತು? ಇವತ್ತು ಒಂದು ಪಪ್ಪಾಯಿ ರೋಲ್ ಮಾಡ್ತಾ ಇದೀನಿ ಬೂದುಗುಂಬಳಕಾಯಿಯಿಂದ. ದಸರಾ ಹಬ್ಬ ದಿನ ತೋರಿಸ್ತಾ ಇದಾರೆ. ಚಂದ್ರಪ್ಪ ತೋರಿಸ್ರಿ, ಫ್ರೆಶ್ ಆಗಿ ಮಾಡ್ಕೊಡೋಣ ಅಂತ. ಫ್ರೆಶ್ ಆಗಿ ಚಂದ್ರಪ್ಪ ನೀವು. ಬೂದಗುಂಬಳ ಪಪ್ಪಾಯಿ ರೋಲ್ ಬೇಕಾಗುವ ಸಾಮಗ್ರಿಗಳು: ಬೂದಗುಂಬಳಕಾಯಿ ಸ್ಲೈಸ್, ಪಟ್ಟಿಗೆರೆ, ಕಲಾಕನ್, ಗುಲ್ಕನ್, ಬಾದಾಮಿ, ಪಿಸ್ತಾ, ಸಕ್ಕರೆ, ಏಲಕ್ಕಿ ಪುಡಿ, ಹಸಿರು ಬಣ್ಣ, ಸುಣ್ಣ, ತುಪ್ಪ, ಜೇನುತುಪ್ಪ, ಸಿಲ್ವರ್ ಪೇಪರ್. ಶುರು ಮಾಡೋಣ. ತುಪ್ಪ ಇಟ್ಕೊಂಡಿದ್ದೀನಿ ಇಲ್ಲಿ. ತುಪ್ಪ ನಾವು ತುಪ್ಪದ ವಿಷಯಕ್ಕೆ ಮಾತ್ರ ಹೋಗ್ಬೇಡಿ. ಸರಿ, ನೀವು ಹಿಂಗೆಲ್ಲ ತುಪ್ಪ ಖರ್ಚು ಮಾಡ್ತೀರಂತ ಕೃಷ್ಣಾಗಿ ಅವ್ರು ನಮ್ಮ ಕೈಲಿ ಪ್ಯಾಕೆಟ್ ಕೊಟ್ಟೋಗ್ಬಿಟ್ಟಿದ್ದಾರೆ. ಚಂದ್ರಪ್ಪ ಎಷ್ಟು ಪ್ಯಾಕೆಟ್ ಕೇಳ್ತಾರ ಕೊಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಒಂದು ಅಡಿಗೆ ಒಂದು ಪ್ಯಾಕೆಟ್ ತುಪ್ಪ ಸಾಕು ನಮಗೆ. ಎಸ್. ಓಕೆ, ನಂತರ ಏನ್ ಕೊಡಿ? ಈಗ ಒಂದು ಸಕ್ಕರೆ ಪಾಕ ಮಾಡ್ಕೊಳ್ಳೋಕೆ ಒಂದು ಬಾಣಲಿ ಕೊಡಿ. ಸಕ್ಕರೆ ಪಾಕ ಮಾಡ್ಕೊಳ್ತೀರಾ? ಇಲ್ಲೇನು ಸ್ಟವ್ ಬೇಡವಾ ನಿಮ್ಗೆ? 2 ಕಡೆ ಮಾಡ್ತೀನಿ, 2 ಕಡೆ ಸ್ಟವ್ ಅನಿಸ್ಬೇಕು. ಸಾಕಷ್ಟೇ ಪಾಕ? ಸರ್, ಸಕ್ಕರೆ ಮುಳುಗಿದ್ರೆ ಸಾಕು. ಸಕ್ಕರೆ ಮುಳುಗ್ಬೇಕು ಅಂದ್ರೆ ಫಸ್ಟ್ ಪಾಕ ಮಾಡ್ಕೊಳ್ತಾ ಇದೀವಿ. ಸಕ್ಕರೆ ಪಾಕ ಮಾಡ್ಕೊಂಡು ಸಕ್ಕರೆ ಪಾಕ ಆರಬೇಕು, ಬಿಸಿ ಆರಬೇಕು. ಓಕೆ, ನಾವು ಅದನ್ನೆಲ್ಲ ಬೇಯಿಸುವಷ್ಟೊತ್ತಿಗೆ ಬಿಸಿ ಆರುತ್ತೆ. ಅವಾಗ ಸ್ವಲ್ಪ ನೀರು ಬೇಕು ಅನ್ಸುತ್ತೆ. ಹಾಕೋಣ. ಸಾಕು. ಸಕ್ಕರೆ ಪಾಕ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ನಾವು ಸಕ್ಕರೆ ಎಷ್ಟು ಹಾಕ್ತೀವೋ ಅದು ನೀರಲ್ಲಿ ಮುಳುಗುವಷ್ಟು ನೀರು ಹಾಕೊಂಡ್ರೆ ಸರಿಯಾದ ಅಳತೆಯ ನಿಖರವಾದ ಪಾಕ ಬರುತ್ತೆ. ನಂತರ ಇವಾಗ ಇದು ಪಟ್ಟಿಗೆರೆ ಅಂತ ಹೇಳಿದ್ನಲ್ಲ, ಏನಕ್ಕದು? ಇದು ಸಕ್ಕರೆ ಪಾಕ. ಇದನ್ನ ಬೂದುಗುಂಬಳಕಾಯಿನ ಬೇಯಿಸಿ ಅದರಲ್ಲಿ ಹಾಕಿದಾಗ ಎಳ್ಕೊಳ್ಳುತ್ತೆ, ಇಲ್ಲದ ಗಳಿಯಲ್ಲ ಪಾಕ ಕುಡಿಯಲ್ಲ ಅದು. ಅದಕ್ಕೆ ಇದು ಜಾಸ್ತಿ ಹಾಕ್ಬಾರ್ದು. ಇದು ನಾವು ಏನು ಈ ಸೋಡಾ ಯಾವ ರೀತಿ ಉಪಯೋಗಿಸ್ತೀವಿ, ಬೇಕಿಂಗ್ ಸೋಡಾ ಬಾಯಿಗೊಂದು ಹಾಕೊಂಡ್ಬಿಟ್ಟೆ ಏನಪ್ಪ ಇದು ಅಂತ ಹಾಕೋಬೇಡಿ. ಯಾಕೋ ನಾ ಹೇಳ್ತಾ ಇದ್ದೀನಿ, ಹಾಕೋ ಬಿಡಲ್ಲ ನಿಮ್ಮ. ನೋಡಿ, ಇಷ್ಟೇ ಆಗ್ತಾ ಇರೋದು, ಸಾಕ್ರೆ ಸಾಕು. ಇವಾಗ ಈ ಬೂದುಗುಂಬಳಕಾಯಿನ ನಾವು ಇಲ್ಲಿ ಬೇಯಿಸ್ಕೊಳ್ಳೋಣ. ಅದು ಸಕ್ಕರೆ ಪಾಕ ಬರೋ ಅಷ್ಟೊತ್ತಿಗೆ ಏನ್ ಕೊಡಿ. ಇದಕ್ಕೆ ಸ್ವಲ್ಪ ನೀರು ಇಲ್ಲೇ ಐತೆ. ನೀರು ನಿಮ್ಮ ಕಡೆನೇ ಇವಾಗ ಮದುವೆಗಳಲ್ಲಿ ಇದೆ ಫೇಮಸ್ ಆಗಿರೋದಲ್ಲ? ಹೌದು, ಇದು ಜಾಸ್ತಿ ಮಾಡ್ತೀವಿ ಇವಾಗ. ಓಕೆ, ಅದಕ್ಕೆ ತುಂಬ ಜನ ಕೇಳಿದ್ರು, ಹೆಂಗೆ ಮಾಡ್ತೀರಾ, ಏನ್ರಲ್ಲಿ ಮಾಡ್ತೀರಾ, ಯಾವುದ್ರಲ್ಲೂ ಇದು ಗೊತ್ತಾಯ್ತಲ್ಲ ನಮಗೆ, ಹೌದು ಈ ರೀತಿ ಸುತ್ತಿಟ್ಬಿಟ್ಟಿದ್ರಲ್ಲ ಅಂತ ಕೇಳ್ತಾ ಇದ್ರು. ದಸರಾದಲ್ಲಿ ತೋರಿಸ್ಬಿಡೋಣ ಅಂದ್ಬಿಟ್ಟು ಒಳ್ಳೆ ಕೆಲಸ ಮಾಡಿರಿ ಚಂದ್ರಪ್ಪ. ಇದಕ್ಕೆ ನೋಡಿ ಹೇಳಿ. ಸ್ವಲ್ಪ ಸುಣ್ಣ ಹಾಕೊಳ್ತಾ ಇದ್ದೀನಿ. ಸುಣ್ಣನ? ಸುಣ್ಣ ಸುಣ್ಣ ಅದು ಎಲ್ಲಡಿಕೆಗೆ ಹಾಕೊಳ್ಳೋ ಸುಣ್ಣ ಇದು. ನೀರಿಗೆ ಏನೇನೋ ಹೊಸ ವಿಧಾನಗಳು, ಹೊಸ ಅಡಿಗೆಗಳು, ಅದು ದಸರಾ ದಿನ ಇವೆಲ್ಲ ಹೇಳ್ತಾ ಇದ್ರಿ. ಮತ್ತೆ ಇದು ಮಾಡ್ಕೋಬೇಕಾಗಲ್ಲ, ಸರಿ ಬರ್ಬೇಕಲ್ಲ. ಓಹೋ, ಅಂದ್ರೆ ನಾವು ಎಲೆ ಅಡಿಕೆಗೆ ಯೂಸ್ ಮಾಡುವಂತ ಬಿಳಿಯ ಸುಣ್ಣ ಅದನ್ನ ಹಾಕ್ತಾ ಇದೀವಿ ಬಿಸಿನೀರಿಗೆ. ಇದು ಎಲೆ ಅಡಿಕೆಗೆ ಸುಣ್ಣ, ಎಲೆ ಅಡಿಕೆ ಎಲ್ಲ ಹಾಕೊಳ್ತೀವಿ. ಅದು ಹೆಂಗೆ ಅದು ಕಲರ್ ಬರುತ್ತೆ, ನಮ್ಮ ಬಾಯಿ ಕಲರ್ ಬರುತ್ತೆ ಆ ಥರ. ಇದು ಒಂದು ಅದಕ್ಕೆ ಮ್ಯಾಚಿಂಗ್ ಅದು. ನೋಡಿ, ಇದು ಬೂದುಗುಂಬಳಕಾಯಿನ ಈ ರೀತಿ ಕಟ್ ಮಾಡ್ಕೋಬೇಕು. ಇದನ್ನ ಓಹೋ ತೆಳ್ಳಗೆ ರೀತಿ ತೆಳ್ಳ ಕುಯ್ಕೋಬೇಕು. ಓಕೆ. ಇವಾಗ ಇದು ಹೇಳಿ.
ಕುಯ್ಯೋದು ನೋಡಿ ಈ ಥರ ಕುಯ್ಕೋದು. ತೋರಿಸಿ ಒಂದೇ ಒಂದು ಪೀಸ್ ತೋರಿಸಿ ಹೆಂಗ್ ಕಟ್ ಮಾಡೋದು ಅಂತ. ಈ ಬೆಂಡ್ ಅನ್ನೋದೆಲ್ಲ ಫುಲ್ ತೆಗೆದುಬಿಡ್ಬೇಕು. ಓಕೆ ಓಕೆ. ವೇಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡಬಾರ್ದು. ಓಹ್ ಈ ಬೆಂಡಿರೋದು ಫುಲ್ ತೆಗಿಬೇಕು. ಇದನ್ನ ನಾವೇನು ಮಾಡ್ತೀವಿ, ಚಿಪ್ಸು ಆಲೂಗಡ್ಡೆ ಚಿಪ್ಸ್ ಹೊಡಿತೀವಲ್ಲ ಅದು ಹೊಡ್ಕೊಂಡ್ಬಿಡ್ತೀನಿ. ಅದ್ರಲ್ಲಿ ಹೊಡ್ಕೋಬೋದು. ನಮ್ಗೆ ಒಂದು ಸೈಜ್ ಬರುತ್ತೆ ಈ ಥರ ಹೊಡೆದಾಗ. ಹೌದು. ಇವಾಗ ಏನು ಮಾಡ್ತೀನಿ, ಸುಮ್ಮನೆ 4 ಪೀಸ್ ಅಲ್ವಾ, ಓಕೆ ಓಕೆ. ಆ ಥರ ನೋಡಿ ಒಂದು ಸೈಜಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ತೆಳ್ಳಗೆ. ಓಕೆ 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 ಬಿಡಿ ಸಾಕು, ನೋ ಪ್ರಾಬ್ಲಮ್. ಎಷ್ಟು ನಿಮಿಷ ಇದು ನೀರಲ್ಲಿ ಬೇಯಿಸ್ಬೇಕು? ಒಂದು 8 ನಿಮಿಷ ಬೆಂದರೆ ಸರಿ. 8 ನಿಮಿಷ ಬೆಂದರೆ ಸಾಕಾ? ಓಕೆ. ಕುದಿ ಬಂದಮೇಲೆ 8 ನಿಮಿಷ ಬೇಯಬೇಕು. ಪಾಕ ಎಷ್ಟೆಳೆ ಪಾಕ ಇದು? ಆಗ ಗಟ್ಟಿ ಪಾಕ ಬರಬೇಕು. ಅದು ಗಟ್ಟಿ ಪಾಕನಾ? ಗಟ್ಟಿ ಪಾಕ. ಈ ಬೂದ್ಗುಂಬಳಕಾಯಿ ಕಾಯಿಸೋದಕ್ಕಿಂತ ಮೊದಲು ನೀರಲ್ಲಿ ಸ್ವಲ್ಪ ಸುಣ್ಣವನ್ನ ಹಾಕಿದ್ರು ಚಂದ್ರಪ್ಪನವ್ರು. ಏನಕ್ಕೆ ಅಂದ್ರೆ ಸ್ವಲ್ಪ ಸಾಫ್ಟ್ ಆಗಿ ಬರಬೇಕು, ಇಲ್ಲಾಂದ್ರೆ ಅದು ಬೆಂಡ್ ಆಗಲ್ಲ. ಯಾಕಂದ್ರೆ ಇದನ್ನ ನಾವು ಸುತ್ತುತ್ತಾರೆ, ಇದನ್ನ ನೀಟಾಗಿ ಹಿಂಗ್ ಸುತ್ತುತ್ತಾರೆ. ಅದು ನೀರಲ್ಲಿ ಹಾಕಿದಾಗ ಹಾರ್ಡ್ ಆಗಿ ಹಿಂಗ್ ಸುತ್ತಿದಾಗ ಕಟ್ ಆಗ್ಬಿಡುತ್ತೆ. ಸುಣ್ಣ ಹಾಕಿದಾಗ ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ನೀವು ಸುತ್ಕೋಬಹುದು ನೀಟಾಗಿ. ನಾವು ಉದ್ದೇಶ ಅಷ್ಟೇ. ಆಮೇಲೆ 2 ಕೆ ಸುಣ್ಣಾಗಿನ ಕೇಳ್ಬಿಡಿ. ಓಕೆ ಚಂದ್ರಪ್ಪ, ನೆಕ್ಸ್ಟ್ ಇದನ್ನ ಮಿಕ್ಸಿಂಗ್ ಮಾಡ್ಕೋಬೇಕು. ಮಾಡಿ. ದಸರಾ ಹಬ್ಬ ಇನ್ನೇನ್ ನೀವು ನೋಡಿ, ಇದು ಕಲಾಕನ್ನು. ಓಕೆ. ಅಂದ್ರೆ ಕೋವಾದಲ್ಲಿ ಮಾಡಿರೋದು ಕಲಾಕನ್ನು. ಓಕೆ. ಸಪ್ಪೆದ ಅದು ಸ್ವೀಟ್ ಕೋವಾ. ಸ್ವೀಟ್ ಕೋವಾನಾ? ಸ್ವೀಟ್ ಕೋವಾ. ಓಕೆ. ಕಾಲಾಕಂದು, ಸ್ವೀಟ್ ಕೋವಾ ಏನೇನು ಸಿಗುತ್ತೋ ಅದು ಸ್ವೀಟ್ ಅಂಗಡಿ ಸಿಗುತ್ತೆ. ಸ್ವೀಟ್ ಲೆಸ್ ಬೇಕಾದ್ರೂ ಕೋವಾ ಸಿಗುತ್ತೆ. ಇದು ಸ್ವೀಟ್ ಕೋವಾನೇನು? ಇದು ಸ್ವೀಟ್ಲೆಸ್ ತೊಗೊಂಡ್ರೆ ಸ್ವಲ್ಪ ಸಕ್ಕರೆ ಪೌಡ್ರ್ ಹಾಕೋಬೇಕು. ಸಕ್ಕರೆ ಪೌಡರ್ ಹಾಕೋಬೇಕು. ಇವಾಗ ನೋಡಿ, ನಾನು ಗುಲ್ಕನ್ ಹಾಕೋತಾ ಇದ್ದೀನಿ ಇದಕ್ಕೆ. ಓಕೆ. ಗುಲ್ಕನ್ ಅಂಗಡಿಲಿ ಸಿಗೋಂತ ಗುಲ್ಕನ್ ಅನ್ನ ಹಾಕಿದಾರೆ ಅದಕ್ಕೆ. ಆಮೇಲೆ ಸ್ವಲ್ಪ ತುಪ್ಪ ನಾಲ್ಕು ಕೊಡಿ, ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ, ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ, ಅದರಲ್ಲೂ ಸಹ ನಾವು ಕೃಷ್ಣ ಗೀಯನ್ನು ಉಪಯೋಗಿಸ್ತಾ ಇದೀವಿ. ಎಷ್ಟು ಬೇಕು? ಸಾಕು ಸಾಕಾ? ಓಕೆ. ತುಪ್ಪ ಹಾಕಿದ್ವಿ, ಗುಲ್ಕನ್ ಹಾಕಿದ್ವಿ, ಕಲಾಕನ್ ಹಾಕೊಂಡಿದೀವಿ. ಓಕೆ. ಏಲಕ್ಕಿ ಪುಡಿ ಹಾಕೋತಾ ಇದೀವಿ ಸ್ವಲ್ಪ. ಏಲಕ್ಕಿ ಪುಡಿ, ಆಮೇಲೆ ಬಾದಾಮಿ ಪಿಸ್ತಾ. ಅದು ಪಿಸ್ತಾಗಳು ಹಾಕ್ತಾ ಇದ್ದೀರಾ? ಪಿಸ್ತಾಗಳು ಹಾಕ್ತಾ ಇದೀವಿ. ಪಿಸ್ತಾಗಳು ಹಾಕಿ, ಕಾಲಾಕಂದ್ಗೆ ಸ್ವಲ್ಪ ಗುಲ್ಕನ್ ಹಾಕಿ, ಅದಕ್ಕೆ ಪಿಸ್ತಾನ ಹಾಕಿ ಕಲಿಸ್ಕೊಂಡು ಇಟ್ಕೊಳ್ತಾ ಇದೀವಿ. ಯಾಕಂದ್ರೆ ಅದನ್ನ ಇದ್ರೊಳಗೆ ಇಟ್ಟು ರೋಲ್ ಮಾಡ್ತೀವಿ. ಈಗ ಆ ರೋಲ್ ಮಾಡಿದಾಗ ನಿಮ್ಗೆ ಅದು ಪಪ್ಪಾಯಿ ರೋಲು ಅಥವಾ ಬೂದ್ಗುಂಬಳಕಾಯಿ ರೋಲು ಕೈಗೆ ಸಿಗುತ್ತೆ. ಕುದೀತಾ ಇದೆಯಲ್ಲ? ಬೇಯ್ಬೇಕಾ? ಬೇಯಬೇಕು. ಸ್ವಲ್ಪ ಬೇಯಬೇಕು. ಇವಾಗ ಇದಕ್ಕೆ ಹೇಳಿ. ಸ್ವಲ್ಪ ಕಲರ್ ಹಾಕೋತಾ ಇದೀವಿ. ಯೂಶಲಿ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕಲರ್ನ ಯೂಸ್ ಮಾಡಕ್ ಹೇಳಲ್ಲ, ಇದನ್ನ ತೋರಿಸ್ತಾ ಇದ್ವಿ. ಯಾಕಂದ್ರೆ ತುಂಬಾ ಜನ ಅದು ಕನ್ಫ್ಯೂಸ್ ಆಗಬಾರ್ದು ಅಂತ. ಕಲರ್ ಇಲ್ದೇನು ಸಖತ್ತಾಗಿ ಯೂಸ್ ಮಾಡ್ಕೋಬಹುದು. ಸಾಕು. ಓಹೋ, ಕಲರ್ ಹಾಕಿದ್ರೆ ಹಿಂಗ್ ಬಂದ್ಬಿಡುತ್ತೆ ನೋಡಿ ಸ್ವೀಟ್ಗಳು. ಯೂಶಲಿ ಅದಕ್ಕೆ ನಮ್ಮ ಕಾರ್ಯಕ್ರಮ ನಾವು ಕಲರ್ ಹಾಕದೇ ತೋರಿಸಲ್ಲ. ಯಾಕಂದ್ರೆ ಇದು ಕಲರ್ ಹಾಕಿರಂದ್ರೆ ಆ ಸ್ವೀಟ್ ಅಂತ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇದನ್ನ ತೋರಿಸ್ತಾ ಇದೀವಿ. ನೀವು ಮನೇಲಿ ಮಾಡ್ಕೋಬೇಕಂದ್ರೆ ಕಲರ್ ದಯವಿಟ್ಟು ಹಾಕೋಬೇಡಿ, ಅದರ ನೆಸೆಸಿಟಿ ಇಲ್ಲ. ನಾವು ಕಲರ್ ಹಾಕ್ತೇ ತೋರಿಸಿದ್ರೆ ಇದು ಅದೇ ಸ್ವೀಟ್ ಅಂತ ನಿಮ್ಗೆ ಗೊತ್ತಾಗಲ್ಲ ಅಷ್ಟೇನೆ. ಅದಕ್ಕೋಸ್ಕರ ಈ ಕಲರ್ ಹಾಕಿದ್ವಿ. ಇದು ಹಸು ಕಲರ್ ಹಾಕ್ಬೇಕಾ? ಹಸು ಕಲರ್ ಹಾಕ್ಬೇಕು. ಬೆಂದಿದೆ ಇವಾಗ. ಓಕೆ. ನೋಡಿ, ನೀವು ಹಾಕಿರೋ ಕಲರ್ ಹೆಂಗ್ ಬರ್ತದೆ ನೋಡಿ. ಕಮ್ಮಿನೇ ಅದು ಹಾಕಿರೋದು ನಾವು. ಹೌದಾ? ಕಮ್ಮಿನೇ ಹಾಕಿರೋದು. ಓಕೆ ಚಂದ್ರಪ್ಪ ಹೇಳಿ. ತಣ್ಣಗಾಗಿದೆ. ಓಕೆ. ಏನ್ ಮಾಡ್ತೀವಿ ಇದನ್ನ? ಈ ತಣ್ಣಗಾಗಿರೋ ಸಕ್ಕರೆ ಪಕ್ಕದಲ್ಲಿ ಬೇಯಿಸಿರೋಂಥ ಬೂದುಗುಂಬಳಕಾಯಿ ಹಾಕೋಬೇಕಿದಲ್ಲ. ಓಹೋ, ಕರೆಕ್ಟು. ಬೂದುಗುಂಬಳಕಾಯಿ ಮಾಡೋದಕ್ಕೆ ಪಪ್ಪಾಯಿ ರೋಲ್ ಅಂತ ಕರೀದೇನಿಕ್ಕಪ್ಪ? ಇದು ಪಪ್ಪಾಯಿ ಕಲರ್ ತೆಗೆದಿದೀವಲ್ಲ ಅದಕ್ಕೆ. ಮತ್ತೆ ಬೂದುಗುಂಬಳಕಾಯಿ ರೋಲ್ ಏನಕ್ಕಾಗತ್ತಾ? ಇನ್ನೇನು, ಏನೋ ನೆನಿಬೇಕಲ್ಲ ಇದು ಚೆನ್ನಾಗಿ. ಸ್ವಲ್ಪ ನೆನಿದೆ, ಒಂದು 5 ನಿಮಿಷ. ಕುಂಬಳಕಾಯಿನಲ್ಲೇ ಮೇನ್ ಇದು. ಕುಂಬಳಕಾಯಿ ದಪ್ಪ ಬಲ್ತಿರ್ಬೇಕು, ತುಂಬಾ ಬಲ್ತಿರ್ಬೇಕು. ಹೌದೌದು. ಎಳೆಯದಾದ್ರೆ 60, 70, 80 kg ಇರೋದನ್ನೇ ನೋಡಿ, ಈ ಥರ ಹೊಡೆದೋಗ್ಬಿಡ್ತದೆ, ಸೊಪ್ಪು ಥರ ಆಗ್ಬಿಡ್ತದೆ. ಓಕೆ. ತಡಿಯಲ್ಲ. ಸುತ್ತೋಗ್ಬಿಟ್ರೆ ತಿರ್ಗಾ ಒಂದು ಕುಯ್ಕೋತಾ ಇರ್ಬೇಕಲ್ಲ? ಅದಕ್ಕೆ ಜೈಂಟ್ ಮಾಡ್ಬಿಡ್ತೀವಿ ಸುತ್ತುವಾಗ. ಹೆಂಗೆ? ಈ ಥರ ಪೀಸ್ ಇದ್ರೆ ಹಂಗೆ ಜೈಂಟ್ ಮಾಡ್ಬಿಡ್ತೀವಿ, ಸುತ್ತುವ ಜೈಂಟ್ ಮಾಡ್ಬಿಡ್ತೀವಿ. ಹೌದಾ? ಓಕೆ, ಮಾಡಿ. ಅದು ಹೆಂಗೆ ಜೈಂಟ್ ಮಾಡ್ತೀರ ನೋಡೋಣ. ಚಂದ್ರಪ್ಪ ಏನ್ ಮಾಡ್ತಾ ತೋರಿಸ್ಬಿಟ್ಟು ಮಾಡ್ಬೇಕು ನೋಡಿ. ರೋಲ್ ಮಾಡ್ತಾ ಇದೀನಿ. ಮಾಡಿ. ಹಾ, ಅಷ್ಟೇನಾ? ಅಷ್ಟೇ, ರೋಲ್ ಮಾಡಿ. ಓಕೆ. ಏನ್ ರೋಲ್ ಚಂದ್ರಪ್ಪ ಇದು? ಪಪ್ಪಾಯಿ ರೋಲ್.
ಓಕೆ ಚಂದ್ರಪ್ಪ, ಎಲ್ಲ ತಣ್ಣಗಾಗಿದೆ. ಎಲ್ಲ ತಣ್ಣಗಾಗಿದೆ. ಅದಕ್ಕೇನು ಬಿಸಿ ಮಾಡ್ತೀರಾ ಈಗ? ಬಿಸಿ ಮಾಡೋದೇನು ತಣ್ಣಗಾಗ್ಲಿಂದ ಬಿಟ್ಟಿದ್ದು. ಓಕೆ, ತಣ್ಣಗಾಗಿದೆ. ಈಗ ಇದಕ್ಕೆ ಸಿಲ್ವರ್ ಪೇಪರ್ ಹಾಕಿದ್ರೆ ಕಲರ್ ಬಂದ್ಬಿಡುತ್ತಾ? ನಿಮ್ ಕೈಗೆ ಬರುತ್ತೆ. ಹೌದಾ? ಬರ್ಸ್ಬಿಡಿ. ಓಹೋ, ಹಿಂಗ ಇದು ಕತೆ. ಇವೆಲ್ಲ ಗೊತ್ತಿಲ್ವಲ್ರಿ ನಮ್ಗೆ ರೀ. ಪಪ್ಪಾಯಿ ರೋಲ್ ದಸರಾ ಹಬ್ಬದ ವಿಶೇಷ. ಟೇಸ್ಟ್ ಮಾಡ್ಬಿಡ್ಲಾ? ಏಯ್ ಬೇಡ ರೀ, ಇನ್ನೊಂದ್ಸರಿ ನೋಡ್ಕೊಳ್ರಿ. ಏನಂತ ಕೆಲ್ಸನಿಲ್ಲ, ಈಸಿ ಕೆಲ್ಸನೇನೆ. ಆ ಕೆಲ್ಸದ ಮಧ್ಯೆ ಅವಾಗ ಏನೇನು ಹಾಕ್ತಾರೆ, ಅದೇನೇನಕ್ಕೆ ಹಾಕ್ತಾರೆ, ಎಲ್ಲೆಲ್ಲ ಹಾಕ್ತಾರೆ, ಅದು ಎಲ್ಲಿ ಸಿಗುತ್ತೆ ಅಂತ ನೋಡ್ಕೊಳ್ಳಿ. ಏನಾದ್ರು ಅದು ಹಾಕಿಲ್ಲ ಅಂದ್ರೆ ಈಗ ಬಂದಿರೋ ಗ್ರಾಚಾರ ಮೇಲೆ ನಮ್ಮ ಬೈಕೋಬೇಡಿ. ಓಕೆ, ಚಂದ್ರಪ್ಪನವರು ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ. ದಸರಾ ನಿಮ್ ಮನೇಲೆ ಮಾಡ್ಕೊಳ್ಳಿ. ಬೂದುಗುಂಬಳ ಪಪ್ಪಾಯಿ ರೋಲ್ ಮಾಡುವ ವಿಧಾನ: ಒಂದು ಪಾತ್ರೆಗೆ ಸಕ್ಕರೆ, ನೀರು, ಪಟ್ಟಿಗೆರೆ ಹಾಕಿ ಪಾಕ ಮಾಡಿಕೊಳ್ಳಿ. ಬಾಣಲಿಗೆ ನೀರು, ಸುಣ್ಣ ಹಾಕಿ ಕಲಸಿ ಕತ್ತರಿಸಿದ ಬೂದುಗುಂಬಳಕಾಯಿ ಸ್ಲೈಸ್ ಹಾಕಿ 8 ನಿಮಿಷ ಬೇಯಲು ಬಿಡಿ. ನಂತರ ಇದಕ್ಕೆ ಹಸಿರು ಬಣ್ಣ ಹಾಕಿ ಮಿಕ್ಸ್ ಮಾಡಿ. ಒಂದು ಬೌಲ್ಗೆ ಕಲಾಕನ್, ಗುಲ್ಕನ್, ತುಪ್ಪ, ಏಲಕ್ಕಿ ಪುಡಿ, ಬಾದಾಮಿ, ಪಿಸ್ತಾ ಹಾಕಿ ಕಲಸಿಕೊಳ್ಳಿ. ಬೇಯಿಸಿದ ಬೂದುಗುಂಬಳಕಾಯಿ ಸ್ಲೈಸ್ ಅನ್ನು ತಯಾರಿಸಿಕೊಂಡ ಸಕ್ಕರೆ ಪಾಕದಲ್ಲಿ ಅದ್ದಿ ನೆನೆಸಿ ತೆಗೆದು ಮಧ್ಯದಲ್ಲಿ ಕಲಾಕನ್, ಗುಲ್ಕನ್ ಮಿಶ್ರಣ ಇಟ್ಟು ರೋಲ್ ಮಾಡಿ ಮೇಲೆ ಸಿಲ್ವರ್ ಪೇಪರ್ ಇಟ್ಟರೆ ಬೂದುಗುಂಬಳ ಪಪ್ಪಾಯಿ ರೋಲ್ ಸವಿಯಲು ಸಿದ್ಧ. ಒಂದು ಪೂರ್ತಿ ಬಾಯಿ ತುಂಬಾ ಅದು ತಿನ್ನೋದು ಅಂದ್ರೆ ಅದೇನು ಮಕ್ಕಳು ತಿಂದಂಗೆ. ಪ್ರಕಾಶ್ ಅವರೇ ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ ಸರ್. ಪ್ರಕಾಶ್ ರಾವ್, ದಸರಾ ಹಬ್ಬದ ದಿನ ಕುಂಕುಮ ಎಲ್ಲ ಇಟ್ಕೊಂಡು ಬಿಳಿ ಶರ್ಟ್ ಎಲ್ಲ ಹಾಕೊಂಡು ಲಕ 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 ಅಂತ ಹೊಳಿತಾ ಇದೀರಲ್ಲ, ಏನ್ ಮಾಡ್ತಾ ಇದೀರಾ ನೀವು? ಇವತ್ತು ನಾನು ಮಿಕ್ಸ್ ಪನ್ನೀರ್ ಲಾಡು ಮಾಡ್ತೀವಿ ಸರ್ ದಸರಾಗೆ. ಪನ್ನೀರ್ ಲಾಡು? ಹೌದು, ಹಬ್ಬಕ್ಕೆ, ದಸರಾ ಹಬ್ಬಕ್ಕೆ. ಹೌದು. ಓಕೆ, ಪನ್ನೀರ್ ಲಾಡು ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ ಸರ್? ಮಿಕ್ಸ್ಡ್ ಪನ್ನೀರ್ ಲಾಡು ಬೇಕಾಗುವ ಸಾಮಗ್ರಿಗಳು: ಹಾಲು, ಸಕ್ಕರೆ, ವಿನಿಗರ್, ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪುಡಿ. ನೀವು ಪನ್ನೀರೇ ತಂದಿರೋಲ್ಲ, ಹೆಂಗ್ ಪನ್ನೀರ್ ಮಾಡ್ತೀರಾ? ನಾನೇ ಮಾಡ್ತೀನಿ ಸರ್. ನೀವು ಯಾವ ತರ ಪನ್ನೀರ್ ನೀವೇ ಮಾಡ್ಕೊಂಡು ಮಾಡ್ತೀರಾ? ಹೋಯ್ತು ನಮ್ ಕತೆ. ಶುರು ಮಾಡೋಣ. ಏನ್ ಕೊಡ್ಲಿ ನಿಮ್ಗೆ? ಹಾಲು ಬಿಸಿ ಮಾಡೋಣ. ಹಾಲು ಬಿಸಿ ಮಾಡಕ್ ಏನ್ ಕೊಡ್ಬೇಕು ನಿಮ್ಗೆ? ಒಂದು ಯಾವ್ದು ಪಾತ್ರ ಕೊಡಿ. ಪಾತ್ರೆ ಕೊಡ್ಬೇಕಾ ನಿಮ್ಗೆ? ಹಾಲು ಹಾಕ್ತೀನಿ. 1/4 ಲೀಟರ್ ಹಾಲು ಇದೆ. 1/4 ಲೀಟರ್ ಹಾಲು ಬೇಕಾ? ಕರೆಕ್ಟ್. ಫಸ್ಟ್ ಎಷ್ಟು ಲಡ್ಡು ಮಾಡ್ತಾ ಇದೀರಾ ಅಂತ ಹೇಳಿ ನೀವು? ಲಾಡು ಮೇಲೆ ಮಿಕ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಲಡ್ಡು ಮಾಡ್ತಾ ಅಂತ. ಎಷ್ಟಾಗ್ಬೋದು? ಆಗುತ್ತೆ, ಒಂದು 10 ಲಾಡು ಮಾಡ್ಬೋದು. ಓ, ಗ್ಯಾರಂಟಿ ಸಾಕ್ಬಿಡಿ. ಸಾಕಲ್ಲ? ಏನ ಹಬ್ಬಕ್ಕೆ ರಜಾನಾ ನಿಮ್ ಹೋಟ್ಲಲ್ಲ ಇವಾಗ? ಹಬ್ಬಗೆಲ್ಲಿ ಸರ್ ರಜಾ ಇರುತ್ತೆ. ಹಬ್ಬಗೆಲ್ಲ ಸ್ವೀಟ್ ಅಂಗಡಿ ಕೆಲಸ ಜಾಸ್ತಿ. ಸ್ವೀಟ್ ಸ್ವೀಟ್ ಅಂಗಡಿ ರಜಾ ಬೇರೆ ಇರ್ತಾ. ತುಂಬಾ ಬಿಸಿ ಇದೆ. ನಿಮ್ ಮನೆಗೆ ಬರ್ಬೇಕಾಗುತ್ತೆ. ಹಬ್ಬಕ್ಕೆ ಕೆಲಸ ಜಾಸ್ತಿ. ಕರೆಕ್ಟ್. ಈ ಹಬ್ಬಕ್ಕೆ ತಾನೇ ಅವ್ರಿಗೆ ಸ್ವೀಟ್ ಅಂಗಡಿ ಅವ್ರ ಕೆಲಸ. ದಸರಾ ದೀಪಾವಳಿ ಅಂದ್ರೆ ಸ್ವೀಟ್ ಅವ್ರಿಗೆ ಮಜಾನೆ ಅಲ್ಲ? ಹೌದು. ಈಗ ನಿಮ್ ಮನೆಗೆ ಬರ್ಬೇಕಾಗುತ್ತೆ. ಏನೋ ಸ್ವೀಟ್ ಗಿಟ್ ಮಾಡಂತ ಮಾಡ್ಲೇಬೇಕಲ್ಲ. ಖಂಡಿತವಾಗ್ಲು. ಅಯ್ಯೋ, ನಾವ್ ಯಾವಾಗಲೂ ಕರ್ಸ್ಕೊಳಕ್ಕಾಗತ್ತೆ? ಈ ಹಬ್ಬ ಟೈಮಲ್ಲಿ ಕರ್ಸ್ಕೊಳ್ತೀವಿ. ಹೌದು. ಬೇಕಾದ್ ಮಾಡ್ಕೊಡ್ತೀರಾ, ತಗೊಂಡ ಎಲ್ಲಾದ್ರೂ ತಲುಪಿಸ್ತೀವಿ. ಆಯ್ತು, ಹಾಲು ಬಿಸಿ ಆಯ್ತು. ಓಕೆ, ಏನ್ ಮಾಡೋದಕ್ಕೆ? ಈಗ ಬಂದ್ ಮಾಡ್ಬಿಟ್ಟು ವೆನಿಗರ್ ಹಾಕ್ತೀನಿ ನಾನು. ವೆನಿಗರ್ ಹಾಕ್ತೀರಾ? ಓಕೆ, ಹಾಕಿ. ಬಂದ್ ಮಾಡಿ. ಬಂದ್ ಮಾಡಿ. ಸಾಕಾ? ಸಾಕು. ಇವಾಗ ಏನ್ ಮಾಡ್ತೀನಿ, ನೀರ್ ಹಾಕಲಿ. ಬಿಸಿ ಜಾಸ್ತಿ ಇದೆ. ಬಿಸಿ ಜಾಸ್ತಿ ವೆನಿಗರ್ ಹಾಕಿದ್ರೆ ಗಂಟ ಆಗ್ಬಿಡುತ್ತೆ. ಆಯ್ತು. ಸ್ಮೂತ್ ಆಗ್ಬೇಕು, ಸಾಫ್ಟ್ ಬೇಕಂದ್ರೆ ನೀರು ಹಾಕೊಳ್ಳಿ. ಇಷ್ಟು ನೀರು ಓಕೆ, ಸಾಕು. ಆಮೇಲೆ ನೀರ್ ಹಾಕ್ಬಿಟ್ಟು ವೆನಿಗರ್ ಹಾಕ್ತೀನಿ. ವೆನಿಗರ್ ಹಾಕ್ಬಿಟ್ಟು ಸ್ವಲ್ಪ ಅಲಾಡಿಸ್ಬೇಕು. ಹಂಗಿಲ್ಲ ಅಂದ್ರೆ ಒಂದು ಮಿಕ್ಸ್ ಆಗಲ್ಲ. ನೋಡ್ಕೊಂಡು ಹಾಕ್ಬೇಕು. ಹಿಂಗ ಆಡ್ತಾ ಇದ್ರೆ ಗೊತ್ತಾಗುತ್ತೆ. ನಾವು ಹೊಡೆದೋಯ್ತು, ತುಂಬಾ ಹಾಲು ಹೊಡೆದೋಯ್ತು. ಈಗ ಈ ನೀರು ತೆಗಿಬೇಕು. ಈಗ ಹೆಂಗ್ ತೆಗೆದು? ಬಟ್ಟೆ ಕಟ್ಟಿ ತೆಗೆನಾ? ಬಟ್ಟೆ ಕಟ್ಟಿ ತೆಗಿಬಹುದು, ಇಲ್ಲಾಂದ್ರೆ ನಾವು ಸೋರ್ಸ್ಬೋದು. ಇವಾಗ ಸೋರ್ಸ್ಬೇಕು ಸರ್. ಸೋರ್ಸೋಣ ಅಂತ ಸೋರ್ಸೋಣ. ಮುಂಚೆ ಒಂದು ಸ್ವಲ್ಪ ತಣ್ಣೀರು ಹಾಕ್ಬೇಕು. ಏನಕ್ಕೋ? ಗಟ್ಟಿ ಆಗುತ್ತೆ, ಹುಳಿ ಕಡಿಮೆ ಆಗಲಿ, ಮತ್ತೆ ಪನ್ನೀರ್ ಸ್ವಲ್ಪ ಸಾಫ್ಟ್ ಬರುತ್ತೆ. ಓಕೆ. ಈಗ ರಸಮಲೈ ಮಾಡ್ತಿರಲ್ಲ, ಅದೇ ಮೆಥಡ್ ಇದು, ಬೇರೆ ಇಲ್ಲ. ಪನ್ನೀರನ್ನ ಈ ಬೋಲಲ್ಲಿ ಹಾಕ್ತೀನಿ ನೋಡಿ. ಅದೇ ಪನ್ನೀರ್ ಅಲ್ಲ? ಹೌದೌದು. ಇದರಲ್ಲಿ ರಸಗುಲ್ಲ ಮಾಡೋದು. ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾದ್ರೆ. ಓಕೆ. ಏನದು? ಕಡ್ಲೆ ಹಿಟ್ಟು ಹಾಕ್ತೀನಿ. ಹಾಕೊಳ್ಳಿ ಸರ್. ಕಡ್ಲೆ ಹಿಟ್ಟು ಹಾಕಿ ಒಂದು 100 ಗ್ರಾಮ್ ಹಾಕಿ. 100 ಗ್ರಾಮ್ ಹಾಕಿ. ಸರಿಯಾಗಿ ಆಗುತ್ತೆ, ಬೇಜಾನಾಗುತ್ತೆ. 100 ಗ್ರಾಮ್ ಎಲ್ಲ ಗ್ರಾಮ್ ಸಮ ಪ್ರಮಾಣನ? ಪನ್ನೀರ್ ಎಷ್ಟು ಹಾಕಿರ್ತೀರೋ ಅಷ್ಟೇನಾ? ಅಷ್ಟೇ. ಓಕೆ. ಮೈದಾ ಹಾಕ್ತೀನಿ ಅಷ್ಟೇ. ಓಕೆ. 100 ಗ್ರಾಮ್ ಪನ್ನೀರು, 100 ಗ್ರಾಮ್ ಕಡಲೆ ಹಿಟ್ಟು, 100 ಗ್ರಾಮ್ ಮೈದಾ ಅಷ್ಟೇ. ಇಲ್ಲೇನೋ ಇಟ್ಕೋಬೇಕು. ಇವಾಗ ಎಣ್ಣೆ ಇರಿ ಸರ್. ಎಣ್ಣೆ ಇಟ್ಕೋಣ. ಓಕೆ, ಫಸ್ಟ್ ನಾವೀಗ ಹಸಿಟ್ನ ಕಲ್ಸ್ಕೋಬೇಕಾಗುತ್ತೆ. ಹೌದು. ಸೊ ಕಡಲೆ ಹಿಟ್ಟು ಹಾಕೋಣ ಒಂಚೂರು. ಜಾಸ್ತಿ ಬೇಕಲ್ಲ ನಮ್ಗೆ. ಹೌದು, ಕಡಲೆ ಹಿಟ್ಟು ಅಂದ್ರೆ ಸಮ ಪ್ರಮಾಣನೇ ನೀರು ಹಾಕ್ತಿದ್ದೀನಿ. ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಇರುತ್ತೆ ಕಡಲೆ ಹಿಟ್ಟು, ಮೈದಾ ಎಲ್ಲ.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕಡೆ ಎಣ್ಣೆನ ಕಾಯಿಸ್ತಾ ಇದೀವಿ, ಆ ಕಡೆ ಪನ್ನೀರಿನ ಮತ್ತು ಕಡಲೆ ಹಿಟ್ಟಿನ ಮತ್ತು ಮೈದಾ ಹಿಟ್ಟಿನ ಒಂದು ಇದನ್ನ ರೆಡಿ ಮಾಡ್ಕೊಂಡಿದೀವಿ ಸಂಪ್ಳನ. ಇಲ್ಲಿ ಸಕ್ಕರೆ ಪಾಕ ಮಾಡ್ಕೋಬೇಕು. ಸಕ್ಕರೆ ಪಾಕಕ್ಕೆ ಏನಿಲ್ಲ, 1 ಗ್ಲಾಸ್ ನೀರು ಹಾಕಿ ಅದು ತುಂಬಾ ಸಕ್ಕರೆನ ಹಾಕಿದ್ರೆ ಸಕ್ಕರೆ ಮುಳುಗಬೇಕು, ಅಲ್ಲಿ ಪಾಕ ರೆಡಿ ಆಗುತ್ತೆ. ಸಕ್ಕರೆ ಪಾಕ ಬಂದ್ ಮಾಡಿ ಸಾಕು. ಬಂದ್ ಮಾಡ್ಬಿಡ್ಲಾ? ಬಂದ್ ಮಾಡಿ. ಹಿಟ್ಟು ಹಿಂಗೆ ಕಲ್ಸ್ಕೊಳ್ಳಿ, ಒಂದು ಕೈಯಲ್ಲಿ ಜಾರ ಹಿಡ್ಕೊಳ್ಳಿ ಹಿಂಗೆ. ಓಕೆ, ತಾಯಿರಿ ಅದೇ ಬರ್ತಾ ಇರುತ್ತೆ. ಓಕೆ, ಏನೋ ಐಡಿಯಾಗಳು ಇಟ್ಟಿದ್ದೀರಾ, ಸಿಕ್ಕಾಪಟ್ಟೆ ಸಖತ್ತಾಗಿ ಬರ್ತಾ ಇದೆ. ಹೌದು ಸರ್, ಅದ್ಭುತವಾಗಿ ಬರ್ತಾ ಇದೆ. ಪನ್ನೀರ್ ಲಾಡು ಇದು. ಪನ್ನೀರನ್ನ ನಾವೇ ಮಾಡಿಕೊಂಡು ಮಾಡುವಂತ ಲಾಡು. ಹಾಲು ಮಿಕ್ಸ್ ಆಗಿದೆ, ಒಳ್ಳೆ ಟೇಸ್ಟ್ ಇರುತ್ತೆ. ಕಡಲೆ ಇದೆ, ಮೈದಾ ಇದೆ. ನೋಡಿ ಹೆಂಗಿದೆ, ಏನ್ ಕಲರ್ ಇದೆ, ಏನ್ ಮಿಕ್ಸ್ ಮಾಡಿಲ್ಲ, ನೇಚರಲ್ ಚೆನ್ನಾಗಿರುತ್ತೆ. ಕಲರ್ ಹೆಂಗಿದೆ, ಗೋಲ್ಡನ್ ಕಲರ್ ಇದೆ, ಒಳ್ಳೆ ಕಲರ್ಗೆ ಬಂದು. ಕಲರ್ ಬಂತಿಲ್ಲ, ಒಳ್ಳೆ ಕಲರ್, ಒಳ್ಳೆ ಕಲರ್ ಬಂತಿಲ್ಲ, ಕಲರ್ ಹಾಕಿಲ್ಲ ನೋಡಿ. ಕಲರ್ ಇದು ಹಾಕೋದ್ ಬೇಕಾಗಿಲ್ಲ, ಬಟ್ ಏನಂದ್ರೆ ನಮ್ಗೆ ಲಾಡು ಅಂತ ಸ್ವಲ್ಪ ಯೆಲ್ಲೋ ಕಲರ್ ಇರಬೇಕು. ಎಲ್ಲ ಕಲರ್ ಬೇಕು. ಹಾಲು ಇದೆ ಅಲ್ಲ, ಕಲರ್ ಚೇಂಜ್ ಆಗುತ್ತೆ. ಆಯಿಲಲ್ಲಿ ಫ್ರೈ ಆಗಿದ್ರೆ ಒಂಥರ ಬ್ರೌನ್ ಆಗುತ್ತೆ ಹಾಲು. ಆಯ್ತಾ? ಆಯ್ತಾ, ಲಡ್ಡು ಈಗ ಆಗಿದೆ, ಬೂಂದಿ ರೆಡಿ ಆಗಿದೆ, ಪನ್ನೀರ್ ಬೂಂದಿ ರೆಡಿ ಆಗಿದೆ. ಇವಾಗ ಲಾಡು ಮಾಡ್ಕೊಂಡು ಲಾಡು ಮಾಡೋದು. ಮಾಡಿ ಸರ್. ಏಲಕ್ಕಿ ಪೌಡರ್ ಹಾಕ್ತಿರ್ತೀರಾ? ಇದಕ್ಕಾ ಹೌದು, ಹಾಕಿ ಏಲಕ್ಕಿ ಪೌಡರು, ಆಮೇಲೆ ಬಾದಾಮ್ ಹಾಕ್ತೀರಾ? ಹಾಕಿ. ಯಾಕಂದ್ರೆ ಸ್ಪೆಷಲ್ ಲಾಡು ಇಲ್ಲ. ಹೌದು, ಸ್ಪೆಷಲ್ ಸ್ಪೆಷಲ್ ಬರುತ್ತೆ. ಬೇಕು. ಮಿಕ್ಸ್ ಮಾಡ್ಬಿಟ್ಟು ಗೊತ್ತಾಗುತ್ತಲ್ಲ ಪನ್ನೀರ್ ಲಾಡು ಅಂತ ತಿಂದ್ರೆ. ಇದು ಗೊತ್ತಾಗತ್ತೆ. ಗೊತ್ತಾಗುತ್ತಾನೆ? ಹೌದು, ಗೊತ್ತಾಗುತ್ತೆ. ಗೊತ್ತಾ ಲಾಡು? ಬರುತ್ತೆ. ಯಾಕೆ ಬಲ್ಲ ಗೋಡಂಬಿ ಅಂತ ಕೇಳ್ಕೋಬೇಕು. ಮನೆಯವ್ರು ಮಾಡ್ಬೇಕಾದ್ರೆ ಲಾಡು ಬರಲ್ಲ, ಲಾಡು ಎಲ್ಲ ಉದುರೋಗ್ತಾ ಇರ್ತದೆ. ಏನಿಲ್ಲ, ಆರೋದ್ರೆ ಸರಿ ಆಗುತ್ತೆ. ಆರಿದ್ರೆ ಓಕೆ, ಸರಿ ಆಗುತ್ತೆ ಅನ್ನಿಸ್ತೀರಾ? ಹೌದು ನೋಡಿ, ತರ ಗೋಡಂಬಿ ಒಂದು ಇಟ್ಕೊಳ್ಳಿ. ಓಹೋ, ಹಿಂಗ ಡ್ರೆಸ್ಸಿಂಗು? ಹೌದು, ಪಿಸ್ತಾ, ಡ್ರೈ ಫ್ರೂಟ್ಸ್ ಏನ್ ಬೇಕಾದ್ರೆ ಹಾಕೋಬಹುದು. ಆಹಾ, ಕರೆಕ್ಟ್ ಇದೆ ಮಾಡಿ. ಒಳ್ಳೆ ಸೈಜ್. ಒಬ್ಬರಿಗೆ ಒಂದೇ ಸರಿ 3 ಲಾಡುಗಳನ್ನು ಬಾಯಿಗೆ ಹಾಕಿಕೊಳ್ಳಬಹುದು. ಆಗ್ಬೋದು ಅಲ್ವಾ? ಹೌದು. ಹಂಗ ಬಂದ್ರೆ ತುಪ್ಪ ಸ್ವಲ್ಪ ಹಚ್ಕೊಳ್ಳಿ ಕೈಗೆ. ಏನು ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂಟ್ಕೊಂಡ್ಬಿಡುತ್ತೆ. ತುಪ್ಪ ಹಾಕಿದ್ರೆ ಸರಿ ಆಗುತ್ತೆ. ಓಕೆ, ಪನ್ನೀರ್ ಲಡ್ಡು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಿಸಿ ಬಿಸಿ ಪನ್ನೀರ್ ಲಡ್ಡು ನಮ್ಮ ಕೈಲಿ ಕೊಟ್ಬಿಟ್ಟಿದ್ದಾರೆ ಪ್ರಕಾಶ್ ಅವರು. ತುಂಬಾ ಸಖತ್ತಾಗಿ ಮಾಡಿದ್ರಿ. ಮಾಡೋಂಥ ಕ್ರಮದಲ್ಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿಲ್ಲ ಅಂತ. ನೀವು ನೋಡ್ಕೊಳ್ತಾ ಇದ್ದವರು ಎಷ್ಟೊಂದು ಈಸಿಯಾಗಿ ಪನ್ನೀರನ್ನು ಮನೇಲೆ ಮಾಡ್ಕೊಂಡು ಲಾಡುನ ತಯಾರು ಮಾಡ್ಬಿಟ್ರಲ್ಲ ಪ್ರಕಾಶ್ ಅವರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನ್ ದೊಡ್ಡ ಕೆಲಸ ಅಲ್ಲ, ಮಾಡ್ಕೊಳ್ರಿ. ಇಡ್ರಿ ಒಲೆ ಮೇಲೆ ಎಣ್ಣೆನ. ಅದೇನ್ ದೊಡ್ಡ ಕೆಲಸ ಅದು? 5 ನಿಮಿಷ ತೋರಿಸ್ಕೊಂಡಿದ್ರೆ ಪ್ರಕಾಶ್ ಅವರು ಮಾಡ್ಕೊಳಕ್ಕಾಗಲ್ವಾ? ನೋಡ್ಕೊಳ್ಳಿಲ್ವಾ? ಇವೆಲ್ಲ ಕತೆ ಬೇಡ, ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಮಿಕ್ಸ್ಡ್ ಪನ್ನೀರ್ ಲಾಡು ಮಾಡುವ ವಿಧಾನ: ಒಂದು ಬಾಣಲಿಗೆ ಹಾಲು ಹಾಕಿ ಕುದಿಸಿ ಸ್ವಲ್ಪ ನೀರು, ವಿನಿಗರ್ ಹಾಕಿ ಹಾಲು ಒಡೆದ ಮೇಲೆ ನೀರು ಹಾಕಿ ಇದನ್ನು ಒಂದು ಬೌಲ್ಗೆ ಸೋಸಿಕೊಳ್ಳಿ. ಪನ್ನೀರನ್ನು ಒಂದು ಬೌಲ್ಗೆ ಹಾಕಿ ಇದಕ್ಕೆ ಕಡಲೆ ಹಿಟ್ಟು, ಮೈದಾ ಹಿಟ್ಟು, ನೀರು ಹಾಕಿ ಮಿಕ್ಸ್ ಮಾಡಿ ತೆಳ್ಳಗೆ ಕಲಸಿಕೊಳ್ಳಿ. ಇದನ್ನು ಬೂಂದಿ ಜಾಲರಿಯಲ್ಲಿ ಹಾಕಿ ಕಾದ ಎಣ್ಣೆಯಲ್ಲಿ ಕರಿದು ತಯಾರಿಸಿಕೊಂಡ ಸಕ್ಕರೆ ಪಾಕದಲ್ಲಿ ಅದ್ದಿ ತಣ್ಣಗಾದ ನಂತರ ಏಲಕ್ಕಿ ಪುಡಿ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡಿ ಕಟ್ಟಿದರೆ ಮಿಕ್ಸ್ಡ್ ಪನ್ನೀರ್ ಲಾಡು ಸವಿಯಲು ಸಿದ್ಧ. ಓಕೆ ಪ್ರಕಾಶ್ ರಾವ್ ಅವರೇ, ಟೇಸ್ಟ್ ಮಾಡೋದಾ? ಮಾಡೋದು ಸರ್. ಚೆನ್ನಾಗಿ ಬಂದಿರ್ತೀಯಾ? ಬಂದಿರ್ತು, ಮಾಡಿ ನೋಡ್ಬೋಣ. ಕಲರ್ ಸಿಲ್ವರ್ ಪೇಪರ್ ಎಲ್ಲ ಮೇಲೆ ಎಣ್ಸಿ ಲಕ 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 ನಂಗೆ ಮಾಡ್ಬಿಟ್ಟಿದಿರಲ್ಲ. ಟೇಸ್ಟ್ ಮಾಡಂತೀರಾ? ಮಾಡಿ ಲಾಡು ಬೇಜಾನ್ ಮೆತ್ತಿದೆಯಪ್ಪ. ಹೌದು, ಆದ್ರೆ ಗಟ್ಟಿ ಆಗುತ್ತದೆ. ಏನು ಒಳ್ಳೆ ಹಾಲು ಮಿಕ್ಸ್ ಇದೆ, ಮೈದಾ ಇದೆ, ಕಟ್ಲೆಟ್ ಇದೆ, ಗೋಡಂಬಿ ಇದೆ, ದ್ರಾಕ್ಷಿ ಇದೆ, ಬಾದಾಮಿ ಇದೆ, ಏಲಕ್ಕಿ ಪೌಡರ್ ಇದೆ, ಎಲ್ಲ ಮಿಕ್ಸ್ ಇದೆ. ಆಯ್ತು ಆಗ್ತದೆ, ಹಂಗೆ ಕರ್ದೋಗ್ತಿಲ್ಲ. ಹಂಗೆ ಇರ್ಬೇಕು 2 ದಿನ ಹಬ್ಬದ ದಿನ.
ಥ್ಯಾಂಕ್ ಯು ಸರ್. ನಿಮ್ಗೆ ನಿಮ್ಮ ಮನೆಯವ್ರಿಗೆಲ್ಲರಿಗೂ ಸಹ ದಸರಾ ಹಬ್ಬದ ಶುಭಾಶಯಗಳು. ಇದೇ ತರ ಸ್ವೀಟ್ಗಳನ್ನ ಮಾಡ್ತಾರಿ. ಯಾರ್ಯಾರು ಫೋನ್ ಮಾಡ್ತಾರೋ ಅವ್ರಿಗೂ ಮಾಡ್ಕೊಡ್ತಾರಿ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತೀವಿ. ಮತ್ತೊಮ್ಮೆ ಜಿ ಕನ್ನಡದ ಒಗ್ಗರಣೆ ಡಬ್ಬಿಯ ಆತ್ಮೀಯ ಪ್ರಿಯ ವೀಕ್ಷಕರೆಲ್ಲರಿಗೂ ಸಹ ದಸರಾ ಹಬ್ಬದ ಶುಭಾಶಯ.